ಯಾವುದೇ ಮುಚ್ಚುಮರೆ ಇಲ್ಲ. ಯಾರನ್ನು ಮೆಚ್ಚಿಸುವ ಪ್ರಶ್ನೆ ಇಲ್ಲವೇ ಇಲ್ಲ. ನೇರ ಪ್ರಶ್ನೆ, ನೇರ ಉತ್ತರ. ಇದು ಜನಮನ. ನಾನು ಚಿದಾನಂದ್ ಪಟೇಲ್. ಕಳೆದ ಕೆಲವು ದಿನಗಳಿಂದ ರಾಜ್ಯ ರಾಜಕೀಯದಲ್ಲಿ ಐಡ್ರಾಮಾ ಆಗಿತ್ತು. ಜನರ ಸಮಸ್ಯೆಗಳನ್ನು ಆಲಿಸಬೇಕಾಗಿರ್ತಕ್ಕಂಥ ಜವಾಬ್ದಾರಿಯುತ ಸರ್ಕಾರ ಕುರ್ಚಿ ಕದನದಲ್ಲಿ ನಿರತರಾಗಿದ್ದರು. ಸಾರ್ವಜನಿಕವಾಗಿ ಮತ್ತು ಕಾಂಗ್ರೆಸ್ ಕಾರ್ಯಕರ್ತರಿಗೂ ಕೂಡ ಇದೊಂಥರ ಅಸಹ್ಯವಾಗಿತ್ತು. ಎಲ್ಲ ಒಂದು ಕಡೆ ಈ ಒಂದು ಕುರ್ಚಿ ಕದನ, ಪವರ್ ಶೇರಿಂಗ್ ಅನ್ನೋದು ಇನ್ನೇನು ತಾರಕಕ್ಕೆ ಹೋಯಿತು ಅನ್ನೋಷ್ಟರೊಳಗಡೆ ಸದ್ಯ ಇದೀಗ ಕದನ ವಿರಾಮ ಘೋಷಣೆಯಾಗಿದೆ. ಕಾಂಗ್ರೆಸ್ ಹೈಕಮಾಂಡ್ ಮಧ್ಯಪ್ರವೇಶ ಮಾಡಿದ್ದೆ. ಭಾರತೀಯ ಜನತಾ ಪಕ್ಷಕ್ಕೆ ಅತಿದೊಡ್ಡ ರಾಜಕೀಯ ಅಸ್ತ್ರ ಆಗಿತ್ತು. ಸದ್ಯಕ್ಕೆ ಅಸ್ತ್ರವನ್ನು ಹೈಕಮಾಂಡ್ ಕಿತ್ತುಕೊಂಡಿದ್ದಾರೆ. ರಾಜ್ಯದಲ್ಲಿ ಯಾರು ಮುಖ್ಯಮಂತ್ರಿ ಆಗ್ತಾರೆ ಅನ್ನೋದು ಮುಖ್ಯ ಅಲ್ಲ. ಜನರ ಆಶೋತ್ತರಗಳನ್ನು, ಜನರ ಸಮಸ್ಯೆಗಳನ್ನು, ಮತ ಹಾಕಿದ ಮತದಾರರ ಸಮಸ್ಯೆಗಳನ್ನು ಆಲಿಸಬೇಕಾಗಿರ್ತಕ್ಕಂಥದ್ದು ಯಾವುದೇ ಜವಾಬ್ದಾರಿಯುತ ಸರ್ಕಾರದ ಅದು ನಡೆ ಆಗಿರಬೇಕು. ಅದನ್ನು ಬಿಟ್ಟು ಕಳೆದ ಕೆಲವು ದಿನಗಳಿಂದ ರಾಜ್ಯದಲ್ಲಿ ಸರ್ಕಾರದ ನಡೆ, ಪರಸ್ಪರ ನಾಯಕರ ಕುರ್ಚಿ ಕಿತ್ತಾಟ ಅಸಹ್ಯವಾಗಿತ್ತು ಅಂತ ಹೇಳಿದ್ರು ತಪ್ಪಾಗಲಾರ್ದು. ಇದೀಗ ಕದನ ವಿರಾಮ ಘೋಷಣೆಯಾಗಿದೆ. ಇದರ ಬೆನ್ನಲ್ಲೇ ಲೋಕಸಭೆ ಅಧಿವೇಶನ ಆರಂಭವಾಗಿದೆ. ಈ ಬಾರಿಯ ಲೋಕಸಭೆ ಅಧಿವೇಶನದಲ್ಲಿ ಆಡಳಿತ ಮತ್ತು ಪ್ರತಿಪಕ್ಷಗಳ ನಡುವೆ ದೊಡ್ಡ ವಾಕ್ಸಮರ, ಜಟಾಪಟಿ, ಆರೋಪ ಪ್ರತ್ಯಾರೋಪ ಆರಂಭವಾಗ್ತಿದೆ. ಯಾಕಂತೇಳಿದರೆ ಬಿಹಾರ ಚುನಾವಣೆ ಸೋಲು ಕಾಂಗ್ರೆಸ್ ಪಕ್ಷಕ್ಕೆ ಅರಗಿಸಿಕೊಳ್ಳಲು ಆಗ್ತಾಯಿಲ್ಲ. BJP ಹೇಳುವಂತೆ ರಾಹುಲ್ ಗಾಂಧಿಯವರು, ಲೋಕಸಭೆಯ ವಿಪಕ್ಷ ನಾಯಕ ರಾಹುಲ್ ಗಾಂಧಿಯವರ 100ನೇ ಚುನಾವಣೆ ಸೋಲು ಅಂತೇಳಿ ವ್ಯಂಗ್ಯವಾಡಿರ್ತಕ್ಕಂಥದ್ದು. ಮತ್ತೊಂದು ಕಡೆ ಚುನಾವಣಾ ಆಯೋಗವೇ BJPಯ ಪರವಾಗಿ ಚುನಾವಣೆ ನಡೆಸ್ತಿದೆ ಅಂತೇಳಿ ಗಂಭೀರ ಆರೋಪ ಮಾಡೋ ಮುಖಾಂತರ ವೋಟ್ ಚೋರಿ ಎಂಬ ಅಭಿಯಾನವನ್ನು ಮಾಡ್ತಿರುವಂಥದ್ದು. ಅಲ್ಲದೆ ವಿಶೇಷ ಮತಪಟ್ಟಿ ಪರಿಷ್ಕರಣೆಗೆ ಕೂಡ ಕಾಂಗ್ರೆಸ್ ವಿರೋಧವನ್ನು ಮಾಡ್ತಿರ್ತಕ್ಕಂಥದ್ದು. ಇದು ಕೂಡ ಬಿಹಾರ ಚುನಾವಣೆಗೆ ಸೋಲಿಗೆ ಕಾರಣ ಅಂತ ಆರೋಪ ಮಾಡ್ತಿರ್ತಕ್ಕಂಥದ್ದು. ಮತ್ತು ದೇಶದ ವಿವಿಧ ರಾಜ್ಯಗಳು ಕೂಡ ಈ ಒಂದು SIRಗೆ ಮುಂದಾಗಿರ್ತಕ್ಕಂಥ. ಹಾಗಾಗಿ ಚುನಾವಣಾ ಆಯೋಗವೇ BJP ಪರ ಚುನಾವಣೆ ಮಾಡ್ತಿದೆ ಅಂತೇಳಿ ಆರೋಪವನ್ನು ಮಾಡ್ತಿರ್ತಕ್ಕಂಥದ್ದು. ಈ ಎಲ್ಲ ವಿಚಾರಗಳ ಬಗ್ಗೆ ನಾವು ಚರ್ಚೆಯನ್ನು ಮಾಡ್ತಿದ್ದೀವಿ. ಆ ಮುಖಾಂತರ ನಾನು ಆರಂಭದಲ್ಲಿ ಭಾರತೀಯ ಜನತಾ ಪಕ್ಷದ ಬಳಿ ಹೋಗ್ತಾ ಇದ್ದೀನಿ. ಯಾಕಂತ ಹೇಳಿದ್ರೆ ಅವರು ವಿಪಕ್ಷಗಳು ಅಂತ ಹೇಳಿದ್ರೆ ಬೊಗಳುವ ನಾಯಿ ಅಂತ ಹೇಳ್ತಾರೆ. ಯಾಕಂತ ಹೇಳಿದ್ರೆ ಯಾರಾದರೂ ಮಲಗಿದರೆ ಅವ್ರನ್ನ ಎಚ್ಚರಿಸುವಂಥ ಕೆಲಸ, ಅದು ಜನರ ಪರವಾಗಿ, ಜನರ ಧ್ವನಿಯಾಗಿ ಕೆಲಸ ಮಾಡುವಂಥದ್ದು. ಕಳೆದ 15 ದಿನಗಳಿಂದ ಕೂಡ ಇಲ್ಲಿ ಕುರ್ಚಿ ಕಿತ್ತಾಟ ನಡೀತಾ ಇತ್ತು. ಈ ಕುರ್ಚಿ ಕಿತ್ತಾಟದಲ್ಲಿ ವಿಪಕ್ಷ ಯಾಕೆ ಮೌನವಾಗಿತ್ತು, ಆದರೆ ಅದರ ಲಾಭವನ್ನು ಪಡೀಲಿಕ್ಕೆ ನಾವು ಹೊರಟಿತ್ತ ಅನ್ನೋದು ಕೂಡ ಹಲವಾರು ಅನುಮಾನ ಆಗಿರ್ತಕ್ಕಂಥದ್ದು. ನಮ್ಮ ಜೊತೆ ವಕ್ತಾರರಾಗಿರ್ತಕ್ಕಂಥ ವಿಜಯ್ ಪ್ರಕಾಶ್ ಅವರು ಇವತ್ತು ಬಂದಿದ್ದಾರೆ. ವಿಜಯ್ ಪ್ರಕಾಶ್ ಅವರೇ, ಒಟ್ಟಾರೆ ಈ ಕುರ್ಚಿ ಪ್ರಾಸನದಲ್ಲಿ ಭಾರತೀಯ ಜನತಾ ಪಕ್ಷ ಎಲ್ಲ ಒಂದು ಕಡೆ ಲಾಭ ನೋಡೋಕೆ ಮಾಡಿ ಅವರು ಕದನ ವಿರಾಮ ಘೋಷಣೆ ಮಾಡಿರ್ತಕ್ಕಂಥದ್ದು, ಎಲ್ಲ ಒಂದು ಕಡೆ ತಮಗೆ ನಿರಾಸೆ ಆಯಿತಾ? TRPಯಲ್ಲಿ ನಂಬರ್ 1 ಸ್ಥಾನ ಪಡೆದಿರೋ ನ್ಯೂಸ್ 18 ಕನ್ನಡಗೆ ಅಭಿನಂದನೆಗಳು. ಈ ಕುರ್ಚಿ ಗಲಾಟೆಯಲ್ಲಿ 137 ಸ್ಥಾನ ಪಡೆದ ಕಾಂಗ್ರೆಸ್ ಇವತ್ತು ಅಭದ್ರ ಸರ್ಕಾರ ಅನ್ಸ್ಕೊಂಡಿದೆ. ಕಳೆದ ಕೆಲವು ದಿವಸದಿಂದ ಇಲ್ಲ, ಸುಮಾರು 2.5 ವರ್ಷದಿಂದ ಈ ಗಲಾಟೆ ನಡೀತಾನೆ ಬರ್ತಾ ಇದೆ. ಕೊನೆಗೆ ಏನಾಗ್ತಾ ಇದೆ ಅಂತಂದರೆ, ಇವತ್ತಿನ ದಿವಸ ಜನರ ಆಶೋತ್ತರಗಳನ್ನು ಯಾವುದೂ ಈಡೇರಿಸೋಕ್ಕಾಗ್ತಾ ಇಲ್ಲ. ಕೊನೆಗೆ ಇವತ್ತು ಸುಮಾರು ದಿವಸನ ನೋಡ್ತಾ ಇದ್ದೀವಿ, 15 ದಿವಸ ನೋಡ್ತಾ ಇದ್ದೀವಿ, ಒಬ್ಬರ ಮನೆಯಲ್ಲಿ ಉಪಹಾರ, ಊಟ, ಭೋಜನ. ಇವರು ಉಪಹಾರ, ಊಟ, ಭೋಜನ ಅಂತ ಒಬ್ಬರ ಮನೆಗೆ ಒಬ್ಬರು ಹೋಗ್ತಾ ಇದ್ದಾರಲ್ಲ, ಇದನ್ನು ಅದೇ ಟೈಮನ್ನು ಇವರು ಜನರ ಆಶೋತ್ತರಗಳಿಗೆ ಅದನ್ನು ಸರಿಯಾಗಿ ಬೆಳೆಸ್ಕೊಂಡಿದ್ದಾರೆ. ಅವರವರ ಕ್ಷೇತ್ರನ ಅಭಿವೃದ್ಧಿ ಮಾಡೋಕ್ಕೆ ಅಂತ ಬಳಸ್ಕೊಂಡಿತ್ತು ಅಂತಂದರೆ, ಸುತ್ತಾಡಿತ್ತು ಅಂತಂದರೆ ಇವತ್ತು ಈ ಸ್ಥಿತಿ ಬರ್ತಾ ಇರಲಿಲ್ಲ ಕಾಂಗ್ರೆಸ್ಗೆ. ಆಯಿತಾ? ಇದ್ರ ಜೊತೆಗೇ ಏನಾಗ್ತಾಯಿದೆ ಅಂತಂದರೆ, ಈ ಕರ್ನಾಟಕ ಯಾವ ಸ್ಥಿತಿಯಲ್ಲಿ ಇದೆ ಅಂತಂದರೆ, ಸಿದ್ದರಾಮಯ್ಯ ಅವರ ಈಗೋ, ಆಮೇಲೆ ಶಿವಕುಮಾರ್ ಅವರ ಆ್ಯಂಬಿಷನ್, ಇದ್ರ ಮಧ್ಯೆ ಸಿಲುಕೊಂಡು ಕರ್ನಾಟಕ ರಾಜ್ಯ ಇವತ್ತು ಒದ್ದಾಡ್ತಾ ಇದೆ ಇವತ್ತು. ಆಯಿತಾ? ಈ ಕಡೆ ಸಿದ್ದರಾಮಯ್ಯನೂ ಬಿಡಲ್ಲ, ಈ ಕಡೆ ಶಿವಕುಮಾರು ಬಿಡಲ್ಲ. ಕೊನೆಗೆ ಯಾರು ಇದನ್ನು ವಿಕ್ಟಿಮ್ ಆಗಿರೋದು ಯಾರು? ಇದ್ರ ವಿಕ್ಟಿಮ್ ಆಗಿರೋದು ಕರ್ನಾಟಕ ರಾಜ್ಯ, ಕರ್ನಾಟಕದ ಜನತೆ. ಒಂದು ಸರ್ಕಾರವನ್ನು ಎಚ್ಚೆತ್ತುಕೊಳ್ಬೇಕಂತ ಮಾಡುವಂಥದ್ದು ಮತ್ತು ಅವರಿಗೆ ಎಚ್ಚರಿಕೆ ಕೊಡಬೇಕಾಗಿರ್ತಕ್ಕಂಥ ವಿಪಕ್ಷ ಇಡೀ ಪ್ರಾಸನದಲ್ಲಿ ಎಲ್ಲ ಒಂದು ಕಡೆ ಆದಂಗಾಗುತ್ತೆ. ಮಾದಪ್ಪನ ಜಾತ್ರೆ ಅನ್ನೋ ರೀತಿಯಲ್ಲಿದ್ದರೆ ನೀವು ಜನರ ಪರವಾಗಿ ಧ್ವನಿ ಎತ್ತಬೇಕಿತ್ತಲ್ಲ ಕಾಂತಿಯವರೇ? ಖಂಡಿತ. ನಾವು ಅನೇಕ ವಿರೋಧ ಪಕ್ಷವಾಗಿ, ಒಂದು ರಚನಾತ್ಮಕ ವಿರೋಧ ಪಕ್ಷವಾಗಿ ಅನೇಕ ಹೋರಾಟಗಳನ್ನು ಮಾಡಿದ್ದೀವಿ. ಈ ದಪ್ಪ ಚರ್ಮದ ಸರ್ಕಾರಕ್ಕೆ ಇದು ಯಾವುದು ಕೇಳಿಸಲ್ಲ. ಇವತ್ತು ತಿಂಡಿ ತಿನ್ನಬೇಕು ಅಥವಾ ಒಂದು ಬ್ರೇಕ್ಫಾಸ್ಟ್ ಮೀಟಿಂಗಿಗೂ ಇವರಿಗೆ ಹೈಕಮಾಂಡ್
ಆಜ್ಞೆ ಬೇಕಾಯ್ತು ಅಂತ ಅನಿಸುತ್ತೆ ನಮಗೆ. ಪ್ರತಿಯೊಂದಕ್ಕೂ ಮೋದಿಗೆ ಬಿಟ್ಟು ತೋರಿಸ್ತಾ ಇದ್ರು, ಇವತ್ತು ತಿಂಡಿ ತಿನ್ನೋಕ್ಕೂ ಕೂಡ ಅವರ ಹೈಕಮಾಂಡ್ ಹೇಳಬೇಕಾಯ್ತು. ರಾಷ್ಟ್ರೀಯ ಪಕ್ಷಗಳದ್ದು ಇದೆಯಲ್ಲ ಅದು ಮನೋಪಲಿ ಇದ್ದಿದೆ ನಿಮ್ಗೆ. ಯಾಕಂತ ಹೇಳಿದ್ರೆ ರಾಷ್ಟ್ರೀಯ ಮತ್ತು ಅದು ತಪ್ಪು ಅಂತಲ್ಲ, ಒಂದು ವ್ಯವಸ್ಥೆ, ಅದೊಂದು ಪ್ರೋಟೋಕಾಲ್ ಥರ. ಅದು ಭಾರತೀಯ ಜನತಾ ಪಕ್ಷದಲ್ಲೂ ಅಷ್ಟೇ, ನೀವು ಈ ಥರ ಮಾಡಿ ಅಂತ ಹೇಳಿದ್ರೆ ಇಲ್ಲಾಂದರೆ ವ್ಯವಸ್ಥೆನೇ, ಒಂದು ರಾಜಕೀಯ ಪಕ್ಷದ ವ್ಯವಸ್ಥೆನೇ ಆಳದಂತಾಗುತ್ತೆ. ಎಸ್, ನಿಮ್ಮಲ್ಲೂ ಕೂಡ ಆ ಥರ ಇನ್ಸ್ಟ್ರಕ್ಷನ್ ಮಾಡಿದ್ದಾರೆ ಯಡಿಯೂರಪ್ಪನವರು, ಎಲ್ಲರೂ ಕೇಳಿದ್ದಾರೆ. ಆದರೆ ಎಲ್ಲೊಂದು ಕಡೆ ವಿಪಕ್ಷವಾಗಿ ಈ ವಿಷಯದಲ್ಲಿ ಎಲ್ಲೊಂದು ಕಡೆ ನೀವು ಲಾಭ ನೋಡಿದ್ರಾ ಅಥವಾ ಏನು ಲಾಭ ಆಗಲ್ಲ ಅಂತ ಸುಮ್ಮನೆ ಆಗಿದ್ರಾ? ಒಂದು ನಾಟಕಕ್ಕೆ ತೆರೆ ಎಳೆದ್ರು ಅಷ್ಟೇ. ಏನಕ್ಕಂತ ಹೇಳಿದ್ರೆ 8ನೇ ತಾರೀಕು ಅಧಿವೇಶನ ನಡೀತಾ ಇದೆ. ಈ 8ನೇ ತಾರೀಕು ಅಧಿವೇಶನಕ್ಕೆ ವಿಪಕ್ಷಗಳ ಪ್ರಶ್ನೆಗೆ ಉತ್ತರ ಕೊಡಬೇಕು. ಒಂದು ಅನೇಕ ಸಮಸ್ಯೆಗಳಿದೆ, ಜ್ವಲಂತ ಸಮಸ್ಯೆಗಳಿಗೆ ಉತ್ತರ ಕೊಡಬೇಕಾಗಿ ಬಂದಿರೋದ್ರಿಂದ ನಮ್ಮ ವಿಪಕ್ಷದ ಮಾತಿಗೋಸ್ಕರ ಅವರು ಒಂದು ನಾಟಕದ ತೆರೆ ಎಳೆದ್ರೆ ವಿನಃ ಖಂಡಿತವಾಗ್ಲೂ ಬೂದಿ ಮುಚ್ಚಿದ ಗೆಂಡದಂತಿದ್ದಾರೆ. ಅವರ ಕುರ್ಚಿ ಕಾದಾಟ, ಕೆಸರೆರಚಾಟ ಇದು ಯಾವತ್ತೂ ಮುಗಿಯದ ಕತೆ. ಡೇವನಿಂದ ಶುರುವಾಗಿದೆ, 100 ದಿನ ಆದಾಗಲೇ ಶುರು ಮಾಡಿದ್ದಾರೆ ಅವರವರ ಚರ್ಚೆ. ಅವರದೇ ಕಾಂಗ್ರೆಸ್ ಪಕ್ಷದ MLAಗಳೇ ಹೇಳ್ತಾರೆ ನಮ್ಗೆ ಯಾವ ಅನುದಾನ ಬಂದಿಲ್ಲ ಅಂತ. ಅನೇಕ ಚರ್ಚೆಗಳಿದೆ, ರೈತರ ಬಗ್ಗೆ ಸಮಸ್ಯೆಗಳಿದೆ, ಜ್ವಲಂತ ಸಮಸ್ಯೆಗಳಂದ್ರೆ ಅದು ಹೇಳಿದರೆ ತಪ್ಪಾಗಲಾರ್ದು. ಬೆಲೆ, ಇದು ಏನು ತೊಗರಿ ಬೆಳೆ ಇರ್ಬೋದು, ರೈತರ ಬೆಲೆ ಏರಿಕೆ ಅಂತ ಹೇಳಿದ್ರೆ ಅವರು ನಿಮಗೆ ಮುಗಿಬಿದ್ದು ಬಿಡ್ತಾರೆ. ನೋಡಿ, ಬೆಲೆ ಏರಿಕೆ ಇರುತ್ತೆ, ಆದರೆ ಈ ದುಪ್ಪಟ್ಟು 5 ಟೈಮ್ಸ್ ಅಲ್ಲ. ಇಲ್ಲಿ ಎಷ್ಟು ಅಪರಾಧಗಳ ಸಂಖ್ಯೆ ಆಯಿತು? ಏನಾದ್ರು ಕಾನೂನು ಸುವ್ಯವಸ್ಥೆ ಇದೆಯಾ? ಅಥವಾ ರೈತರ ಬಗ್ಗೆ ಏನಾದರೂ ಆಯಿತಾ? ಅಥವಾ ಸ್ಕೂಲ್ಗಳ ಬಗ್ಗೆ ಇರ್ಬೋದು, ಅತಿಥಿ ಶಿಕ್ಷಕರ ಬಗ್ಗೆ ಇರ್ಬೋದು. ಇಡೀ ಬ್ಯಾಂಗ್ಳೂರನ್ನು ಬ್ರ್ಯಾಂಡ್ ಬ್ಯಾಂಗ್ಳೂರ್ ಮಾಡ್ತೀನಿ ಅಂತ ಹೇಳಿದ್ರು, ಏನಾದರೂ ಒಂದು ಆಗ್ತಾ ಇದೆ? ಏನೂ ಆಗ್ತಾ ಇಲ್ಲ. ಅಭಿವೃದ್ಧಿ ಶೂನ್ಯ ಸರ್ಕಾರ, ಮಾತು ತಪ್ಪಿದ ಸರ್ಕಾರ. ಯಾವುದೇ ಎದುವರೆ ಯಾಕೆ ನೀವು ಸೈಲೆಂಟ್ ಆಗಿಬಿಟ್ರಿ? ಏನು ಲಾಭ ಆಗಲಿಲ್ಲ ಅಂತನಾ? ಸೈಲೆಂಟ್ ಅಲ್ಲ ಸರ್, ಯಾಕಂದರೆ ನವೆಂಬರ್ ಕ್ರಾಂತಿ ಎಂದವರು ನಾವೇ ಇಲ್ಲ ಚಿದಾನಂದ ಪಟೇಲ್ ಹೇಳಿದ್ದು, KN ರಾಜಣ್ಣ ಹೇಳಿದ್ದು. ಆಮೇಲೆ ಶಾಸಕರನ್ನ ಡೆಲ್ಲಿ ಕರ್ಕೊಂಡು ಹೋಗಿದ್ದು ನಾವೇ ಹೇಳಿದ್ದು, ಚಿದಾನಂದ ಪಟೇಲ್ ಹೇಳಿದ್ದು. ಮುಖ್ಯಮಂತ್ರಿ DCM ಅವರ ನಾವು ಏನೇನು ನಡೀತಿದೆ ಅದನ್ನು ಜನರಿಗೆ ಪ್ರಾಮಾಣಿಕವಾಗಿ ತೋರಿಸಿದ್ವಿ. ಅದನ್ನೇ ಅವ್ರು ಹೇಳ್ತಾ ಇರೋದು. ಇವತ್ತು ಹೇಳಿದ್ರಲ್ಲ ಮಾಧ್ಯಮದ ಸೃಷ್ಟಿ ಅಂತ, ಅದಕ್ಕೆ ತಮ್ಮ ಹೆಸರನ್ನ ತೊಗೊಂಡಿದ್ದಂಥದ್ದು, ಎಲ್ಲ ಪ್ರತಿಪಕ್ಷ ತೊಗೊಂಡಿದ್ದಂಥದ್ದು. ಆಮೇಲೆ ಯಾರೋ ಶ್ರಮ ಪಡ್ತಾರೆ, ಮತ್ತೆ ಯಾರೋ ಲಾಭ ಪಡಿತಾರೆ. ಯಾರು ಹೇಳಿದ್ದು ಸರ್? ನಾವಲ್ಲ ಹೇಳಿದಂಥದ್ದು, ಅವ್ರು ಹೇಳಿದಂಥದ್ದು. ಇವತ್ತು ಬಂದ್ಬಿಟ್ಟು ವರ್ಡ್ ಪವರ್ ಇಸ್ ಅ ವರ್ಲ್ಡ್ ಪವರ್. ಯಾರು ಹೇಳಿದ್ದು? DCM ಹೇಳಿದ್ದು, ಪ್ರತಿಪಕ್ಷ ಎಲ್ಲ ಹೇಳಿದಂಥದ್ದು. ನಾವು ಹೇಳಿದ್ದು 137 ಜನ ನಿಮಗೆ ಶಾಸಕರಿದ್ದಾರೆ, ಅಖಂಡವಾದ ಬೆಂಬಲ ಇದೆ, ಗವರ್ನೆನ್ಸ್ ಮಾಡಿ ಅಂತ ಅಂದ್ಬಿಟ್ಟು. ಈ ಥರ ಭ್ರಷ್ಟಾಚಾರ ಮಾಡಿ, ಈ ಥರ ಡಿನ್ನರು ಲಂಚ್ ಮೀಟಿಂಗ್ ಮಾಡ್ಕೊಂಡಿರಕ್ಕಂತ ಹೇಳಿದಂಥದ್ದಲ್ಲ. ರೈತರ ಸಮಸ್ಯೆ, ರೈತರು ಬೂದಿಗೆ ಬಿದ್ದಿದ್ದಾರೆ, ಅವರ ಒಂದು ಸಮಸ್ಯೆನ ಪರಿಹಾರ ಮಾಡಬೇಕಂತ ಹೇಳ್ತಾ ಇರೋಂಥದ್ದು. ಇವತ್ತು ಬಂದ್ಬಿಟ್ಟು ಹೇಳ್ತಾ ಇದ್ದಾರೆ ಏನಂತ ಬಂದ್ಬಿಟ್ಟು, ನಾವೆಲ್ಲ ಒಟ್ಟಾಗಿರ್ತೀವಿ. ಇಲ್ಲ, ಇವ್ರು ಹೇಳ್ತಾ ಇರೋಂಥದ್ದು ಇದು ತಾತ್ಕಾಲಿಕ ತೆರೆ ಅಷ್ಟೇ. ಪಾಪ ಇಬ್ಬರು ಗುದ್ದಾಡ್ಕೊಂಡು ರಕ್ತ ಸೋರಿಸ್ಕೊಂಡು ಬಿದ್ದಿದ್ದಾರೆ. ಪಾಪ ಹೈಕಮಾಂಡ್ ಹೇಳಿದೆ. ಮಂಗಳಾರತಿ ಮಾಡಿದ್ರು ವಿನಾಯಕ್ ನಿಮಗೆ. ಕರ್ನಾಟಕದಲ್ಲಿ ಒಂದಷ್ಟು ವರ್ಷಗಳಿಂದ ನಿಷ್ಪಕ್ಷಪಾತ ಸುದ್ದಿಯನ್ನು ಪ್ರಸಾರ ಮಾಡ್ತಿರುವಂತಹ ನ್ಯೂಸ್ 18 ಒಂದಷ್ಟು ವರ್ಷಗಳ ನಂತರ ಮತ್ತೊಮ್ಮೆ ನಂಬರ್ 1 ಸ್ಥಾನಕ್ಕೆ ಬಂದಿದೆ. ಎಲ್ಲರ ಪರವಾಗಿ, ಕಾಂಗ್ರೆಸ್ನ ಪರವಾಗಿ, ವಕ್ತಾರರ ಪರವಾಗಿ, BJP ಎಲ್ಲರ ಪರವಾಗಿ ನಿಮಗೆ ತುಂಬು ಹೃದಯದ ಶುಭಾಶಯಗಳು. ಮೊದಲಿಗೆ ಅವ್ರು ಮಂಗಳಾರತಿ ಅಂತ ಹೇಳಿದ್ರಿ, ಒಂದೇ ಉತ್ತರ, ಅಧಿಕಾರ ಇದೆ ನಮ್ಮಲ್ಲಿ. ವಿಶ್ ಮಾಡೋಕ್ಕೆ ಥ್ಯಾಂಕ್ ಯು. ಕನ್ನಡಿಗರು, ಕನ್ನಡದ ಜನ, ನಾವು ಅವ್ರ ನಂಬಿಕೆ ಉಳಿಸ್ಕೊಂಡಿದ್ದೀವಿ. ನೀವೆಲ್ಲರೂ ಕೂಡ ನಿಮ್ಮೆಲ್ಲರ ನಂಬಿಕೆಯನ್ನು ಉಳಿಸ್ಕೊಂಡಿದ್ದೀವಿ, ಆಯ್ತಾ? ನೀವೆಲ್ಲರೂ ನಮ್ಮ ಚಾನಲ್ನ ವಿಶ್ವಾಸ ಇಟ್ಟು ನೋಡಿದ್ದಕ್ಕೆ, ಯಾರ ಪರವೂ ಯಾರ ವಿರುದ್ಧವೂ ಇಲ್ಲದೆ, ಆಯ್ತಾ, ಬಯಾಸ್ ಇಲ್ಲದೆ ಸುದ್ದಿಯನ್ನ ಪಾರದರ್ಶಕತೆ ನಾವು ತೋರಿಸಿದ್ದಕ್ಕೆ ನೀವೆಲ್ಲರೂ ಕೂಡ ಮೆಚ್ಚಿ ನಮ್ಮನ್ನು ನಂಬರ್ 1 ಮಾಡಿದ್ದೀರಾ. ಥ್ಯಾಂಕ್ ಯು ವೆರಿ ಮಚ್. ಹೌದು, ಯಾಕೆಂದ್ರೆ ನಾವು ನಿಮ್ಮನ್ನ ವೈಯಕ್ತಿಕವಾಗಿ ಪಟೇಲ್ರು ನಾವು ಭಾಳ ದಿನದಿಂದ ನೋಡ್ತಾ ಇದೀವಿ. ಕಾಂಗ್ರೆಸ್ಸಿಗರು ನಾವು ಹೇಳ್ತಾ ಇದೀವಿ, ನಾವು ಬೇರೆ ಮಾಧ್ಯಮಗಳನ್ನು ತೋರಿಸ್ಬಿಟ್ಟು ಅಪ್ಪ ಬಯಸಿದನ್ರಿ ಅಂತೀವಿ. ನೀವು ವೈಯಕ್ತಿಕವಾಗಿ ನನ್ನ ಅಭಿಪ್ರಾಯದಲ್ಲಿ ನಿಷ್ಪಕ್ಷವಾಗಿ ಪತ್ರಿಕೋದ್ಯಮ ಮಾಡ್ತಾ ಇದ್ದೀರಿ. ನಿಮಗೆ ಪರ್ಸ್ನಲ್ ಆಗಿ ನಾನು ಶುಭಾಶಯ ಅಂತ ತಿಳಿಸ್ತಾ ಇದ್ದೀನಿ. ಇನ್ನು ನೇರವಾಗಿ ಆ ಪ್ರಶ್ನೆಗೆ ಹೋಗೋದಾದ್ರೆ, ಕಾಂಗ್ರೆಸ್ ಅಲ್ಲಿ ಅಧಿಕಾರದಲ್ಲಿ ಇದ್ದೀವಿ ಸ್ವಾಮಿ, ನಾವು ಕಿತ್ಲಾಡ್ತಾ ಇದ್ದೀವಿ ಅಂತ ನೀವು ಹೇಳ್ಕೊತಾ ಇದ್ದೀರಿ. ಕಿತ್ಲಾಟದಲ್ಲಿ ಇಲ್ಲ, ಅಧಿಕಾರದಲ್ಲೇ ಇಲ್ಲ. ಇವ್ರುಗಳು ಕಿತ್ಲಾಡ್ಕೊಂಡು ಬಡ್ದಾಡ್ಕೊಂಡು ಸಾಯ್ತಾ ಇದ್ದಾರೆ. ಒಬ್ರೊಬ್ರು ಕಾಲು, ಒಬ್ರೊಬ್ರು ಕೈ, ಒಬ್ರೊಬ್ರು ಜುಟ್ಟನ್ನು ಇವ್ರುಗಳು ಎಳ್ಗಾಡ್ತಾನೆ ಕಿಡ್ದಾಡ್ತಿದಾರಲ್ಲ. ಇವ್ರಿಗೆ ಏನಾಗ್ಬೇಕು ಹಂಗಂದ್ರೆ? ಇವರಲ್ಲಿ ಏನಾಗಿದೆ ಸಮಸ್ಯೆ? ಸರಿ ಆಯ್ತು, ಮುಖ್ಯ ಸಮಸ್ಯೆ ಅಂತ ಹೇಳ್ತಾ ಇದ್ದೀರಿ. ಅವಾಗಲೇ ನೀವೇನೇನೋ ಮಾತುಗಳನ್ನು ಹೇಳಿದ್ರಿ, ಗೊಂದಲ, ಬಡದಾಟ, ಕುರ್ಚಿ ಕಿತ್ಲಾಟ. ಯಾರಾದರೂ ಕಾಂಗ್ರೆಸ್ನ ನಾಯಕರು ಇಬ್ಬರ ಬಗ್ಗೆನೇ ಮಾತಾಡೋಣ, DK ಶಿವಕುಮಾರ್, ಸಿದ್ದರಾಮಯ್ಯನವರು ಬಹಿರಂಗವಾಗಿ ಬಂದು ಒಂದೇ ಒಂದು ಅಸಭ್ಯ ಪದವಾಯ್ಕ. ಈಗ ದೆಹಲಿಗೆ MLAಗಳು ಏನು ಬಂದು ಅವ್ರ ಪರ್ಸನಲ್ ಕೆಲ್ಸಗಳಿಗೆ ಹೋದ್ರಿ ಸ್ವಾಮಿ, ಇದೊಳ್ಳೆ ಕತೆ ಆಯ್ತಲ್ಲ. ಪರ್ಸನಲ್ ಕೆಲಸಕ್ಕೆ ಓಪನ್ ಆಗಿ ಹೇಳಿದ್ದಾರೆ, ಕ್ಯಾಬಿನೆಟ್ ರಿಶಫಲ್ ಬಗ್ಗೆ ಚರ್ಚೆ ಮಾಡೋದಕ್ಕೆ ಅಂತ ಓಪನ್ ಆಗಿ ಹೇಳಿದ್ರಿ. ಇನ್ನೂ ಏನು ಅನುಮಾನ ನಿಮ್ಗೆ? ಎಲ್ಲ ಒಂದ್ ಕಡೆ ಇದು ನಿಮ್ಮಂತ ನಾಯಕರುಗಳಿಗೆ, ಕಾರ್ಯಕರ್ತರುಗಳಿಗೆ ದಿನ ಒಂಥರ ಇದು ಡ್ರಾಮಾ ಆಗಿತ್ತಾ ಅಥವಾ ಬೇಸರ ಆಗಿತ್ತಾ? ಇಲ್ಲ ಸರ್, ನಮ್ಮ ಒಂದು ಕಾಂಗ್ರೆಸ್ ಸರ್ಕಾರದಲ್ಲಿ ನಮ್ಮ ನಾಯಕರು ಏನಿದ್ದಾರೆ, ಜೋಡೆತ್ತುಗಳಾಗಿ ಏನಿದ್ದಾರೆ ನೋಡಿ, ಇವತ್ತು ಸಹ ನೀವು 1 ಲೈನ್ ಸ್ಟೇಟ್ಮೆಂಟ್ ಕೊಟ್ಟರು, ನಾವೆಲ್ಲದಕ್ಕೂ ಬದ್ಧವಾಗಿದ್ದೀವಿ, ನಮ್ಮಲ್ಲಿ ಯಾವುದೇ ಒಂದು ಭಿನ್ನಾಭಿಪ್ರಾಯಗಳು ಇಲ್ಲ ಅನ್ನೋದನ್ನ ಸ್ಪಷ್ಟವಾಗಿ ಕರ್ನಾಟಕದ ಜನತೆಗೆ ಒಂದು ಮೆಸೇಜನ್ನು ಅವರು ಪಾಸ್ ಮಾಡಿದ್ದಾರೆ. ನೀವು ಇಲ್ಲಿ ನೋಡ್ಬೋದು ಸರ್. ಮೊದಲಿಗೆ ನ್ಯೂಸ್ 18ಗೆ ನನ್ನ ಶುಭಾಶಯಗಳು.
ಜನರಿಗೆ ಪಾರದರ್ಶಕ ಅಂತ ವಿಷಯಗಳನ್ನ ತಲುಪಿಸಿ ಒಳ್ಳೆಯ ಕಾರ್ಯಕ್ರಮಗಳನ್ನ ಕೊಟ್ಟು ಇವತ್ತು ನಂಬರ್ 1 ಆಗಿದ್ದೀರಾ. ಅದಕ್ಕೆ ನಾನು ಎಲ್ಲರ ಪರವಾಗಿ ನಿಮಗೆ ಅಭಿನಂದನೆ ಸಲ್ಲಿಸ್ತೇನೆ. ನೀವು ವಿಷಯಕ್ಕೆ ಸಂಬಂಧಪಟ್ಟಂಗೆ ಕೇಳಿದ್ರೆ ಜನ ತೂಚಿ ಅಂತ ಯಾರಿಗೂ ಉಗಿತಾ ಇಲ್ಲ ಸರ್, ಉಗಿತಾ ಇರೋದು ಕೇಂದ್ರ ಸರ್ಕಾರಕ್ಕೆ, ಬಿಜೆಪಿ ನಾಯಕರಿಗೆ. ಇದೇ 2014ರಲ್ಲಿ ಬೆಲೆನ ಇಳಿಸ್ತೀವಿ ಅಂತ ಬಂದವರು ಬೆಲೆನ ಏರಿಸಿದ್ರು ಸರ್. ಬ್ಲ್ಯಾಕ್ ಮನಿನ, ಕಪ್ಪು ಹಣ ತರ್ತೀವಿ ಅಂತವ್ರು ತಂದಿಲ್ಲ. ನಾನು ಈಗ ಹೇಳಕ್ ಹೋದ್ರೆ 1000 ಇದೆ ಅವ್ರ ಬಗ್ಗೆ ಮಾತಾಡಕ್ಕೆ. ಅವ್ರದ್ದು ಆಶ್ವಾಸನೆಗಳು ಬರೀ ಮೂಟೆಯಲ್ಲಿ ಕಟ್ಟಿಡ್ಬೇಕಷ್ಟೇ. ಅವ್ರ ಆಶ್ವಾಸನೆಗಳು ಯಾವುದು ಅವರು ನಿಜ ಸ್ವರೂಪಕ್ಕೆ ತರಲಿಲ್ಲ. ಇವಾಗ BJP ಅವ್ರಿಗೆ ಏನಾಯ್ತು ಗೊತ್ತಾ, ಹೊಟ್ಟೆಗೆ ತಣ್ಣೀರ್ ಬಟ್ಟೆ ಇಷ್ಟೇ ಆಗಿದೆ. ಏನಕ್ಕೆ ಹೇಳಿ, ಅವ್ರಿಗೆ ಆರಾಯ್ತು ಇಷ್ಟು ದಿವಸ ಏನು ಮಾತಾಡಕ್ಕೆ. ಈಗ CM ಕುರ್ಚಿ ಕಿತ್ತಾಟ, CMಗೋಸ್ಕರ ಅವ್ರು ಕಿತ್ತಾಡ್ತಾ ಇದಾರೆ, ಇವ್ರು ಕಿತ್ತಾಡ್ತಾ ಇದಾರೆ ಅಂತ ಮಾತಾಡ್ತಾ ಇದ್ರು. ನಮಗೆ ಯಾವುದೇ ತರ ಕುರ್ಚಿ ಕಿತ್ತಾಟ ಇಲ್ಲ ಸರ್. 140 ಜನ ಶಾಸಕರ ಬೆಂಬಲದೊಂದಿಗೆ ಅಖಂಡವಾಗಿ ಅಚಲವಾಗಿ ನಮ್ಮ ಕಾಂಗ್ರೆಸ್ ಸರ್ಕಾರ ಜನಪರವಾದ ಕೆಲಸವನ್ನು ಮಾಡ್ತಾ ಇದೆ. ಜನರ ಆಸೆಗಳ ಆಕಾಂಕ್ಷೆಗಳಿಗೆ ಆಶೋತ್ತರಗಳಿಗೆ ಕೆಲಸ ಮಾಡ್ತಿದೀವಿ. ನಾವು ಅಭಿವೃದ್ಧಿಲಿ ಹಿಂದೆ ಬಂದಿಲ್ಲ. ನಾನು ಹೇಳ್ತೀನಿ, ಲಿಸ್ಟ್ ಕೊಡ್ಬೇಕಂದ್ರೆ 1000 ಲಿಸ್ಟ್ ಕೊಡ್ಬೋದು ಸರ್. ನಾನು ಹೇಳ್ತೀನಿ, ಅಭಿವೃದ್ಧಿ ಕೆಲಸದಲ್ಲಿ ನಾವು ಮುಂಚೆ ಹೇಳಿದ್ದೀವಿ. BJP ಅವ್ರಿಗೆ ನಾನು ಒಂದೇ ಒಂದು ಹೇಳ್ತೀನಿ, ಅವ್ರು ಏನೇ ಮಾಡಿದ್ರು 28ಕ್ಕೂ ಅಧಿಕಾರಕ್ಕೆ ಬರಲ್ಲ, 33ಕ್ಕೂ ಅಧಿಕಾರಕ್ಕೆ ಬರಲ್ಲ. ಅವ್ರು ಇದೇ ವಿರೋಧ ಪಕ್ಷದಲ್ಲಿ ಕೂತ್ ಕಾಯ್ತಾ ಇರ್ಬೇಕಷ್ಟೇ. ಈ ಕುರ್ಚಿ ಪ್ರವಾಸನ ಮುಗ್ದಿದ್ದು ನಿಮ್ಗೊಂದ್ಸರ ನೆಮ್ಮದಿ ಆಯ್ತಾ? ಕುರ್ಚಿ ಪ್ರವಾಸ ಅನ್ನೋದು ನನ್ ಕೇಳಿದ್ರೆ ಇಲ್ವೇ ಇಲ್ಲ. ಫಸ್ಟ್ ಆಫ್ ಆಲ್ ನೋಡಿ, ಅವ್ರವ್ರ ರೈಟ್ಸ್ ಕುರ್ಚಿ ಪ್ರವಾಸನ ಇಲ್ವೇ ಇಲ್ಲ ಅಂತಿದ್ದಾರೆ ಶರವಣ್ ಪಟೇಲ್ ರೇ. ಇಡೀ ದೇಶದಲ್ಲಿ ವೈಟ್ ವಾಶ್ ಮಾಡಾಗಿದೆ. ಏನೋ ಅಪ್ಪಿ ತಪ್ಪಿ ಕರ್ನಾಟಕದಲ್ಲಿ, ಕೇರಳದಲ್ಲಿ, ತೆಲಂಗಾಣದಲ್ಲಿ ಒಂಚೂರು ಆಕ್ಸಿಜನ್ ಕೊಟ್ಟಿದ್ದಾರೆ. ಈಗ 136 ಮ್ಯಾಂಡೇಟ್ ಕೊಟ್ಟಿದ್ರು ಬಾಯ್ ಬಡ್ಕೊಳಕ್ಕೆ. ಜನ ಏನ್ ಮಾಡಿದ್ರು ಜನರಿಗೋಸ್ಕರ? ಇವರು ದಿನ ಬೆಳಿಗ್ಗೆ ಆದ್ರೆ ಡಿನ್ನರ್, ಬ್ರೇಕ್ಫಾಸ್ಟ್. ನೋಡಿ, ಅವ್ರು ಪ್ರಶ್ನೆ ಮಾಡ್ತಾರೆ, ಉತ್ತರ ಕೊಡಿ. ಕರೆಕ್ಟಾಗಿ ನೀವು ಕೆಲಸ ಮಾಡಿದ್ರೆ ಬರೀ ಕರ್ನಾಟಕ ಅಲ್ಲ, ಕೇರಳದಲ್ಲೂ ತಗೋಬೇಕು, ತಮಿಳುನಾಡಲ್ಲೂ ತಗೋಬೇಕು. ಯಾಕೆ ಇದ್ದಂತ ರೂಲಿಂಗ್ ಅಲ್ಲಿ ಇದ್ದಂತ ಗೌರ್ಮೆಂಟ್ ಬಿಟ್ಟು ಹೊಟ್ಟಿದ್ದೀರಾ ಅಂದ್ರೆ ಜನ ನಿಮ್ಮನ್ನ ಯಾವ ಮಟ್ಟಕ್ಕೆ ಕ್ಯಾಕರ್ ಸುಗ್ತಿದ್ದಾರೆ ಅಂತ ಅಲ್ಲ ಅರ್ಥ ಮಾಡ್ಕೊಳ್ಳಿ. ನಮ್ಮ ಮೇಲೆ ಇರ್ತಕ್ಕಂಥ ನಂಬಿಕೆನ ಯಾವ ರೀತಿ ಉಳಿಸ್ಕೋಬೇಕು ಆ ಕೆಲಸನ ನಾವು ಮಾಡ್ತಾ ಇದೀವಿ. ಇವತ್ತಲ್ಲ, ಇನ್ನೂ ಈ 5 ವರ್ಷ ಕಂಪ್ಲೀಟ್ ಅಂತ ನೀವು ತಿಳ್ಕೊಂಡ್ರೆ ಅದು ನಿಮ್ಮ ತಪ್ಪ ಅರ್ಥ. ಇನ್ನೂ 10 ವರ್ಷ ಇದೇ ಕಾಂಗ್ರೆಸ್ ಕೂತ್ಕೊಳ್ಳುತ್ತೆ. ಬಿಹಾರದಲ್ಲಿ ಒಬ್ಬ ಮತದಾರನು ಹೇಳಿಲ್ಲ ಹೋಗ್ತೋರಿ ಅಂತ, ಸರ್ವನಾಶ ಆಗ್ಬಿಟ್ಟಿದ್ದಾರೆ. ಅವರು ಕ್ಯಾಕರ್ ಸುಗಿದ್ರು ಬಿಹಾರದಲ್ಲಿ. ಒಂದು ನಿಮಿಷ, ಬಿಹಾರದಲ್ಲಿ ಜನ ಕ್ಯಾಕರ್ ಸುಗದೆ ಆರ್ಕೊಂಡಿದ್ದಾರೆ ಸರ್. ನೀವು ಯಾವ ಇಂಡಿಪೆಂಡೆಂಟ್ ಬಾಡಿಗಳನ್ನ ಯಾವ ರೀತಿ ಇಟ್ಕೊಂಡಿದ್ದೀರಾ ಅಂತ ಕ್ಯಾಕರ್ ಸುಗ್ದವ್ರೆ. ಅಲ್ಲಿ ವೋಟರ್ಸ್ ಸುಗ್ದಿಲ್ಲ. ನೀವು ಎಲೆಕ್ಷನ್ ಕಮಿಷನ್ ಯಾವ ರೀತಿ ಇಟ್ಕೊಂಡಿದ್ರಿ, ಈ ಇನ್ಕಮ್ ಟ್ಯಾಕ್ಸ್ ನ ಯಾವ ರೀತಿ ಇಟ್ಕೊಂಡಿದ್ರಿ, ಇದನ್ನ ಜನ ಹೋಗಿತಾ ಇರೋದು. ಎಸ್ ಸರ್, ವೋಟ್ ಚೋರಿ ಅಂತಿದ್ರು ಅವರು. ಇವರು ಕುರ್ಚಿ ಪ್ರಾಶನ ಅಂತಿದ್ದಾರೆ. BJP ಅವರು ನೋಡಿದ್ರು, ಸೈಲೆಂಟ್ ಆದರು, ಬಳಸ್ಕೊಳಕ್ ಆಗ್ಲಿಲ್ವಾ? ನೋಡಿ, ವಾರ್ತಾ ಮಾಧ್ಯಮ ಲೋಕದ TRP ಇದರಲ್ಲಿ ನೀವು ನಂಬರ್ 1 ಸ್ಥಾನ ಪಡೆದಿದ್ದೀರಿ. ತಮ್ಗೆ ಶುಭಾಶಯಗಳು. ಥ್ಯಾಂಕ್ ಯು. ಇಂದು ನಡೀತಾ ಇರತಕ್ಕಂಥದ್ದು ಏನಿದೆ, ಇವತ್ತೇನು ನಡೆದಿದೆ, ಇಷ್ಟು ದಿನ ಏನು ವಾರದಿಂದ 15 ದಿನದ ಹಗ್ಗ ಜಗ್ಗಾಟ ಏನಿತ್ತು, ಸದಾರಾಮ ನಾಟಕದ ಮೊದಲ ಅಧ್ಯಾಯ ಮುಗಿದಿದೆ. ಒಂದು ತೆರೆ ಎಳೆದಿದ್ದಾರೆ ಒಂದು 8 ದಿನಕ್ಕೋಸ್ಕರ. ಯಾಕೆಂದರೆ 8ನೇ ತಾರೀಕು ಸೆಷನ್ ಓಪನ್ ಆಗ್ತಾ ಇದೆ. ಸೆಷನ್ಗೋಸ್ಕರ ಅಪೋಸಿಷನ್ ಪಾರ್ಟಿಗಳು ಹರಿಹಾಯ್ತಾರೆ. ನಾವು ಈ ಥರ ನೀವು ಕಿತ್ತಾಡಿದ್ರೆ ಜನರಿಗೆ ಕರ್ನಾಟಕದಲ್ಲಿ ಸಮರ್ಥವಾದ ವಿಪಕ್ಷ ಇದೆಯಾ ಅಂತ ಅನ್ಸುತ್ತಾ? ನಮಗಂತೂ ಇಲ್ಲ ಅನ್ಸುತ್ತೆ. ತಾವೊಬ್ಬರು ರೈತರು, ತಾವು ಕೂಡ BSF ಯೋಧ ಆಗಿದ್ರಿ. ನಿಮಗೆ ಏನು ಅನ್ಸುತ್ತೆ ಇಡೀ ವ್ಯವಸ್ಥೆ ನೋಡಿದ್ರೆ? ಮೊದಲನೇದಾಗಿ ರಾಜ್ಯದ ರೈತರ ಪರವಾಗಿ ನ್ಯೂಸ್ 18ಗೆ ಅಭಿನಂದನೆಗಳು ಸಲ್ಲಿಸ್ತೇನೆ. ಯಾಕಂದರೆ ಸುಮಾರು ವರ್ಷಗಳ ನಂತರ ನಂಬರ್ 1 ಸ್ಥಾನಕ್ಕೆ ಬಂದಿರೋದು ತುಂಬ ಖುಷಿ ಆಗುತ್ತೆ. ಥ್ಯಾಂಕ್ಸ್. ಹಾಗೆ ಇಡೀ ರಾಜ್ಯದ ರೈತರ ಒಂದು ಏನು ಸಮಸ್ಯೆಗಳನ್ನು ಇಡೀ ರಾಜ್ಯದ ರಾಜಕಾರಣಿಗಳಿಗಾಗಿರ್ಬೋದು, ಆಮೇಲೆ ಈ ಒಂದು ಸಾರ್ವಜನಿಕರಾಗಿರ್ಬೋದು, ಸಮಸ್ಯೆಗಳನ್ನ, ರೈತರ ಒಂದು ಸಮಸ್ಯೆಗಳನ್ನ ಬಿಚ್ಚಿರೋದಕ್ಕೆ ತಮಗೆ ಧನ್ಯವಾದಗಳನ್ನ ತಿಳಿಸೋಕೆ ಇಷ್ಟಪಡ್ತೇನೆ. ಇವತ್ತು ಇತ್ತೀಚಿನ ದಿನಗಳಲ್ಲಿ ಅನೇಕ ಕಬ್ಬಿನ ಹೋರಾಟಗಳಿರ್ಬೋದು, ಮೆಕ್ಕೆಜೋಳದ ಹೋರಾಟ ಇರ್ಬೋದು, ಆನಂತರ ಮುಂದೆ ಬರ್ತಕ್ಕಂಥ ರಾಗಿ ಬೆಳೆ ಹೋರಾಟಗಳಾಗಿರ್ಬೋದು. ಇವತ್ತು 2 ರಾಷ್ಟ್ರೀಯ ಪಕ್ಷಗಳು ಏನು ₹1 1 ರೂಪಾಯಿನ 2 ಮುಖಗಳಂತೆ ವರ್ತಿಸ್ತಾವೆ. ಇವತ್ತು ನಾವು ಬೆಳೆದಿರ್ತಕ್ಕಂಥ ಒಂದು ಬೆಳೆಗಳಿಗೆ ಒಂದು ಬೆಂಬಲಿತ ಬೆಲೆಗೂ ನಾವು ಹೋರಾಟಗಳನ್ನ ಮಾಡಬೇಕು. ಅದೇ ಥರ ಅದನ್ನು ಪರ್ಚೇಸ್ ಮಾಡ್ಕೊಳ್ಳೋದಕ್ಕೆ ಒಂದು ಕೇಂದ್ರಗಳನ್ನ ಓಪನ್ ಮಾಡಿ ಅಂತ ಹೇಳ್ಬಿಟ್ಟು ನಾವು ಬೀದಿಗೆ ಬಂದು ಹೋರಾಟಗಳು ಮಾಡಬೇಕು. ನಾವು ಯಾವ ಒಂದು ಸಮಾಜದಲ್ಲಿ ನಾವು ಇದ್ದೀವಿ ಅಂತೇಳಿ ನಾವು ಇವತ್ತು ತಿಳ್ಕೊಬೇಕಾಗತ್ತೆ. ಪ್ರತಿಯೊಂದು ಹಕ್ಕುಗಳು ಒಬ್ಬ ರೈತ ದೇಶದ ಬೆನ್ನೆಲುಬು ಅಂತಾರೆ. ಪ್ರತಿಯೊಂದು ಸಮಸ್ಯೆಗಳನ್ನ ನಾವು ಪಡ್ಕೋಬೇಕಾದ್ರೆ ನಾವು ಹೋರಾಟಗಳ ಮುಖಾಂತರ ತಗೋಬೇಕು ಅಂತ ಒಂದು ಪರಿಸ್ಥಿತಿಗಳು ನಾವು ಇದ್ದೀವಿ. ಲೋಕಸಭೆ ಅಧಿವೇಶನದಲ್ಲಿ ಅವರ ಅಜೆಂಡವೇ ವೋಟ್ ಚೋರಿ. ಸರ್, ಮೊದಲಿಗೆ ಕರ್ನಾಟಕ ರಾಜ್ಯದಲ್ಲಿ
ನಮ್ಮ ನ್ಯೂಸ್ 18 ಕನ್ನಡ ನಂಬರ್ 1 ಸ್ಥಾನಕ್ಕೆ ಹೋಗಿದೆ. ಅಭಿನಂದನೆಗಳು ಸರ್. ದೊಡ್ಡ ಚೋರಿಗಳು ರಾಜ್ಯದಲ್ಲಿ ಆಗಲಿ ದೇಶದಲ್ಲೇ ಕಾಂಗ್ರೆಸ್ಸಿಗರು ಸರ್. ಜೊತೆಗೆ ಏನು ಅಂದರೆ ರಾಜ್ಯದಲ್ಲಿ ನೋಡಿ ಕಾಂಗ್ರೆಸ್ಸಿಗರಿಗೆ ಏನು ಚೆನ್ನಾಗಿ ನಾಟಕ ಆಡ್ತವ್ರೆ, ಅದನ್ನ ನೀವು ಚೆನ್ನಾಗಿ ನಾಟಕ ಏನು ಆಡ್ತವ್ರೆ ಅದು ತೋರಿಸ್ತಾ ನಾವು ನಾಟಕಗಳು ನೋಡ್ತಾ ಇದ್ದೀವಿ. ಇಷ್ಟೇ ಆಗ್ತಿರೋವಂಥದ್ದು. ಈಗ ನೋಡಿ ಮಾನ್ಯ ಉಪಮುಖ್ಯಮಂತ್ರಿಗಳು ಏನು ಇಷ್ಟು ದಿವಸ ಫುಲ್ಲು ಟೆನ್ಷನಲ್ಲಿ ಏನು ಮೊನ್ನೆ ಫೇಸ್ಬುಕ್ಕಲ್ಲಿ ಬರ್ದಾಕೋದು ಕೇಳ್ತೀರಾ, ಎಕ್ಸಲ್ಲಿ ಬರ್ದಾಕೋದು ಕೇಳ್ತೀರಾ. ಯಾರ ವಿರುದ್ಧ? ಮಾನ್ಯ ಮುಖ್ಯಮಂತ್ರಿಗಳು ಏನು ಕೊಟ್ಟ ಮಾತನ್ನು ಉಳಿಸ್ಕೋಬೇಕು ಅನ್ನೋದು ಬರ್ದಾಕರು. ನೆಕ್ಸ್ಟ್ ಇದಕ್ಕಿದಂಗೆ ಸಂಜೆ ಏನು ಮಾಡಿದ್ರು ಅಂದರೆ ಅದೇ ಮುಖ್ಯಮಂತ್ರಿಗಳು ಅವ್ರಿಗೆ ರಿಟರ್ನ್ ಕೌಂಟ್ರ್ ರೀತಿಯಲ್ಲಿ ಅವರು ಬರ್ದಾಕರು. ಇವತ್ತೇನು SIR ಇಡೀ ದೇಶದಲ್ಲಿ ನಡೀತಾ ಇದೆಯಲ್ಲ, ಇದೇನು ಮೊದಲು ಬಾರಿ ಅಲ್ಲ, ಇದು 9ನೇ ಬಾರಿ ನಡೀತಾ ಇರ್ತಕ್ಕಂಥದ್ದು. ಕಾಂಗ್ರೆಸ್ ಇದ್ದಾಗಲೂ SIR ಆಗಿದೆ, ಈಗಲೂ ಕೂಡ ಆಗ್ತಾ ಇದೆ. ಈಗ ಮಾಡ್ತಾ ಇರೋದು ಸರಿಯಾಗಿ ಆಗ್ತಾ ಇರೋದ್ರಿಂದ ಇವ್ರಿಗೆ ಏನಾಗಿದೆ ತಡ್ಕೊಳಕ್ಕಾಗ್ತಾ ಇಲ್ಲ. ಯಾಕೆಂದರೆ ಅವ್ರಿಗೆ ಓಟ್ ಬರ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಈ ರೀತಿ ಆರೋಪ ಮಾಡ್ತಾ ಇರೋದು ಬಿಟ್ಟರೆ ಬೇರೆ ಏನೂ ಇಲ್ಲ. ಯಾಕೆಂದರೆ ದೇಶದಲ್ಲಿ ಆಲ್ರೆಡಿ 95 ಚುನಾವಣೆ ಸೋತಿರೋಂಥ ರಾಹುಲ್ ಗಾಂಧಿಗೆ ಇನ್ನೂ 95 ಎಲೆಕ್ಷನ್ ಸೋಲ್ತೀನಿ ಅಂತ ಈ ಭಯದಿಂದ ಇದು ಎಲ್ಲೋ ಒಂದು ಕಡೆ ಇವ್ರಿಗೆ ಕಾಡಕತ್ತಿದೆ. ಆದರೆ ಕರ್ನಾಟಕದಲ್ಲಿ 2.5 ವರ್ಷದಿಂದ ಏನು ಮಾಡ್ತಾ ಇದ್ದಾರೆ ಸರ್? ನಿಂದರ್ಧ ಚೇರು ನಂದರ್ಧ ಚೇರು ಅಂತ ವಿಚಾರ ಹೇಳೋದು ಬಿಟ್ಟರೆ ಇಡೀ ರಾಜ್ಯವನ್ನು ಎಲ್ಲೂ ಕೂಡ ಅಭಿವೃದ್ಧಿ ಮಾಡಲಿಲ್ಲ. 100 ಗುಂಡಿ ಮುಚ್ಚಕ್ಕಾಗಲಿಲ್ಲ, 100 ಕಿಲೋಮೀಟರ್ ರಸ್ತೆ ಮಾಡೋಕ್ಕಾಗಲಿಲ್ಲ, 100 ಆರೋಗ್ಯ ಕೇಂದ್ರ ಮಾಡೋಕ್ಕಾಗಲಿಲ್ಲ, 100 ಸ್ಕೂಲ್ಗಳನ್ನ ಕಟ್ಟಾಕಲ್ಲ. ಇನ್ನು ಸರ್ ನ್ಯೂಸ್ 18 ಸುದ್ದಿವಾಹಿನಿಗೆ ಅಭಿನಂದನೆಗಳು. TRP ತಾವು ಮೊದಲನೇ ಹಂತದಲ್ಲಿ ಹೋಗಿರೋದಕ್ಕೆ ನಾನೊಂದು ವಿಚಾರ ಹೇಳಕ್ ಬರ್ತಾ ಇದ್ದೀನಿ. ಈಗ ಕಾಂಗ್ರೆಸ್ ಮೇಲೆ ಇವರು BJPಗರು ಗೂಬೆ ಕುಂಡ್ರಿಸೋದನ್ನ ಬಿಟ್ಟುಬಿಟ್ಟು ವಿರೋಧ ಪಕ್ಷ ನಾಯಕ ಕಾಣೆಯಾಗಿದ್ದಾರೆ ಅಂತ ಪೋಸ್ಟ್ ಅನ್ಸಿದೆ. ನಮ್ಮ ಯುವ ಕಾಂಗ್ರೆಸ್ ವಿರೋಧ ಪಕ್ಷದ ನಾಯಕ ಎಲ್ಲಿದ್ದಾರೆ ಅಂತ ಕೇಳಿ, ಚಲವಾದಿ ನಾರಾಯಣ ಸ್ವಾಮಿ ಎಲ್ಲಿದ್ದಾರೆ ಅಂತ ಕೇಳಿ. ಇವತ್ತು ಬೆಳಗ್ಗೆನೆ ಮೀಟಿಂಗ್ ಮಾಡಿದ್ದಾರೆ ಹೊರತು 10-15 ದಿವಸದಿಂದ ತೊಂದರೆಯಲ್ಲಿ ರಾಜ್ಯದ ಜನ ರೈತರ ಸಮಸ್ಯೆ ಕೇಳಿಲ್ಲ. ಮುಖ್ಯಮಂತ್ರಿ CM ಎಲ್ಲಿದ್ದಾರೆ ರಾಜ್ಯದಲ್ಲಿ? 15 ದಿನದಿಂದ ನಿನ್ನೆ ನೀವೇ ಪ್ಯಾಲೇಸ್ಕೊಂಡಲ್ಲಿ 50 ವರ್ಷಗಳಾಗಿದೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಪೋರ್ಟ್ಫೋಲಿಯೋದಲ್ಲಿ 50 ವರ್ಷ ಪೂರೈಸಿದೀವಿ. ಆ ಪ್ರೋಗ್ರಾಮ್ ಕೊಟ್ಟಿದ್ದೀವಿ. ಫೋಟೋ ಕಾಲಕ್ಕೆ ಬಂದಿಲ್ಲ ಅವರು. ವಿರೋಧ ಪಕ್ಷದ ನಾಯಕ ಫೋಟೋ ಕಾಲಕ್ಕೆ ಬಂದಿಲ್ಲ. 7,000 ಶಾಲೆಗಳನ್ನು ಮುಚ್ಚಿದಂತ ಸರ್ಕಾರ. ಶಾಲೆಗಳ ಬಗ್ಗೆ ಮಾತಾಡ್ತೀರಾ, ಕನ್ನಡದ ಬಗ್ಗೆ ಮಾತಾಡ್ತೀರಾ, ಭಾಷೆ ಬಗ್ಗೆ ಮಾತಾಡ್ತೀರಾ. 7,000 ಶಾಲೆಗಳನ್ನು ಮುಚ್ಚಕ್ಕೆ ಹೊರಟಿದ್ದೀರಾ. ಯಾವ್ದಾದ್ರು ಒಂದು ಅಭಿವೃದ್ಧಿ ಕಾರ್ಯ ಹೇಳಿ, 100 ಹೇಳಬೇಡಿ. ರಾಜ್ಯದಲ್ಲಿ ಕುರ್ಚಿ ಪ್ರಾಸನ ನಡೀತಿದೆ. ಈ ಕುರ್ಚಿ ಪ್ರಾಸನದಲ್ಲಿ ಮಠದಲ್ಲಿರಬೇಕಾಗಿರ್ತಕ್ಕಂಥ ಮಠಾಧೀಶರು ಕೂಡ ಎಂಟ್ರಿ ಆಗಿದ್ದಾರೆ. ಒಂದು ಕಡೆ ಒಕ್ಕಲಿಗ ಸ್ವಾಮೀಜಿಗಳು, ಮತ್ತೊಂದು ಕಡೆ ಅಹಿಂದ ಸ್ವಾಮೀಜಿಗಳು. ರಾಜಕಾರಣದಲ್ಲಿ ಧರ್ಮ ಇರಬೇಕು, ಧರ್ಮದಲ್ಲಿ ರಾಜಕಾರಣ ಇರಬಾರದು. ಈ ದೇಶದಲ್ಲಿ ಯಾವುದೇ ಮಠಾಧಿಪತಿಗಳು, ಸ್ವಾಮೀಜಿಗಳು, ಜ್ಯೋತಿಷ್ಯಗಳು ಸರ್ಕಾರ ರಚನೆ ಮಾಡುವಂಥದ್ದು, ಮುಹೂರ್ತವನ್ನು ಫಿಕ್ಸ್ ಮಾಡುವಂಥದ್ದು, ಇಂಥವರೇ ಆಗಬೇಕಂತ ಸಪೋರ್ಟ್ ಮಾಡುವಂಥದ್ದು, ಇದು ಪ್ರಜಾಪ್ರಭುತ್ವ ದೇಶ ಆಗಿರ್ತಕ್ಕಂಥದ್ದು, ಸಂವಿಧಾನಬದ್ಧವಾಗಿರ್ತಕ್ಕಂಥ ದೇಶ ಆಗಿರ್ತಕ್ಕಂಥದ್ದು. ಆ ಮುಖಾಂತರ ಕರ್ನಾಟಕ ರಾಜಕಾರಣದಲ್ಲಿ ಸ್ವಾಮೀಜಿಗಳು, ಮಠಾಧೀಶರು ಕೂಡ ಎಂಟ್ರಿ ಆಗಿದ್ದಾರೆ. ನಾನು ಒಬ್ಬ ಸ್ವಾಮೀಜಿ ಬಗ್ಗೆ ಹೇಳ್ತಿಲ್ಲ, ಅಹಿಂದ ಸ್ವಾಮೀಜಿಯಿಂದ ಹಿಡಿದು ಲಿಂಗಾಯತ ಸ್ವಾಮೀಜಿಯಿಂದ ಹಿಡಿದು ಒಕ್ಕಲಿಗ ಸ್ವಾಮೀಜಿಯವರಿಗೆ ಹೇಳ್ತಾ ಇದ್ದೀನಿ. ಆ ಮುಖಾಂತರ ಕರ್ನಾಟಕ ರಾಜಕಾರಣದಲ್ಲಿ ಸ್ವಾಮೀಜಿಗಳು ಎಂಟ್ರಿ ಆಗುವುದು ಎಷ್ಟರ ಮಟ್ಟಿಗೆ ಸರಿ? ಸರ್, ಅದಕ್ಕಿಂತ ಮುಂಚೆ ಮೊದಲೇ ಸರ್ಕಾರ ಸತ್ತೋಗಿದೆ. ಆ ಸತ್ತೋಗಿರೋ ಹೆಣನ ಹೊರಕ್ಕೆ ಸಿದ್ದರಾಮಯ್ಯ ಮುಂದೆ DCM ಹಿಂದೆ ಅಂತ ಹೇಳ್ತಾ ಇರೋಂಥದ್ದು. ಮತ್ತೆ ಬಿಹಾರ್ ಚುನಾವಣೆ ಬಗ್ಗೆ ಮಾತಾಡ್ತಾ ಇದ್ರು. ಪಾಪ ಬಿಹಾರ್ ಚುನಾವಣೆಯಲ್ಲಿ ಇವರು ಮುಳುಗಿದಲ್ದಿರಾ ಮಿತ್ರ ಪಕ್ಷ RJDನೂ ಮುಳುಗಿಸ್ಬಿಟ್ಟು ಬಂದ್ಬಿಟ್ರು. ಅದ್ರ ಜೊತೆಗೆ ಸಿಂಪಲ್ ಸರ್, ಈ ಸರ್ಕಾರದ ಹೆಂಗಂದ್ರೆ ಬಂಡೆ ರಾಜ್ಯದ ಸಂಪತ್ತನ್ನು ಲೂಟಿ ಹೊಡಿದ ಬಂಡೆ. ಈ ಬಂಡ ಸಿದ್ದರಾಮಯ್ಯ ರಾಜ್ಯದ ಖಜಾನೆಯನ್ನು ಲೂಟಿ ಮಾಡಿದ ಬಂಡ. ಲೂಟಿ ಮಾಡಿದಾರ ನಿಮ್ಮವರು? ಸರ್, ಲೂಟಿ ಮಾಡಿದವ್ರು ಯಾರು ಅಂತ ಅವ್ರನ್ನೇ ಪ್ರಶ್ನೆ ಕೇಳಿ. ಏನಕ್ಕೆ ಅಂತ ಹೇಳಿದ್ರೆ 5 ಗ್ಯಾರಂಟಿಗಳನ್ನ ಕೊಟ್ಟು ಇವತ್ತು ಜನಪರವಾಗಿ ನಾವು ನಿಂತಿದ್ದೀವಿ. ಅವತ್ತು ನೀವು ಟೀಕೆ ಮಾಡಿದ್ರಿ. 10,000 ಕೊಡುವಾಗ ನೀವು ಎಲ್ಲಿಟ್ಕೊಂಡಿದ್ರಿ? ನಿಮ್ಮ ಬಾಯಲ್ಲಿ ಏನು ತಿಂತಾ ಇದ್ರಿ? ಅವಾಗ 10,000 ಕೊಟ್ರಲ್ಲ, ಅವಾಗ ಲೂಟಿ ಆಗಿಲ್ವಾ? ಅವಾಗ ದಿವಾಲಿ ಆಗಿಲ್ವಾ ನಿಮ್ದು? 10,000 ಕೊಟ್ಟು ಸರ್, ಬಿಹಾರ ಚುನಾವಣೆ ಬಗ್ಗೆ ನಾನು ಸ್ವಲ್ಪ ಸತ್ಯಗಳನ್ನ ಹೇಳ್ತೀನಿ. ಇಷ್ಟೊಂದು ಬಡಾಯಿ ಕೊಚ್ಕೋತಾರಲ್ಲ ಬಿಜೆಪಿಯವರು. ಕಳೆದ 20 ವರ್ಷಗಳಿಂದ ನಿತೀಶ್ ಕುಮಾರ್ ಅಧಿಕಾರದಲ್ಲಿದ್ದಾರೆ. ಕಳೆದ 5 ವರ್ಷದಲ್ಲಿ 26 ಬ್ರಿಡ್ಜ್ ಬಿದ್ದೋಗಿದೆ. ಒಂದೇ ವರ್ಷದಲ್ಲಿ 16 ಬ್ರಿಡ್ಜ್ ಬಿದ್ದೋಗಿದೆ. ಇದ್ರ ಬಗ್ಗೆ ಅವ್ರಿಗೆ ಏನು ಅಪ್ಡೇಟೇ ಇಲ್ಲ. 4,000 ಕೋಟಿಗಳಷ್ಟು ನಷ್ಟ ಆಗಿದೆ. ಇದನ್ನ ಕ್ವಶನ್ ಮಾಡಕ್ ಯಾರು ಆಗಲ್ಲ. ಇವತ್ತು ನಿರುದ್ಯೋಗ ಎಷ್ಟು ತಾಂಡವಾಡ್ತಿದೆ ಬಿಹಾರಲ್ಲಿ ಅಂತ ನಿಮ್ಗೆ ಗೊತ್ತಿಲ್ಲ. ನಮ್ಮ ಮೂಲೆ ಬೆಂಗಳೂರು, ಕರ್ನಾಟಕ ಮೂಲೆಯಲ್ಲಿ ಬಿಹಾರಿಗಳು ಅಲಿತಾ ಇದ್ದಾರೆ. ಯಾಕೆ ಅಲಿತಾ ಇದ್ದಾರೆ? ಅವರ ನಿರುದ್ಯೋಗದ ಸಂಖ್ಯೆ ದರವು 10ರಷ್ಟು ಅದಕ್ಕಿಂತ ಮೀರಿದೆ. ಅದು ಬಿಡಿ, 20 ವರ್ಷ ಅಧಿಕಾರ ತಂದಂತ ಮೂಲಭೂತ ಸೌಕರ್ಯ, ಲೇಡೀಸ್ಗೆ ಟಾಯ್ಲೆಟ್ ಕಟ್ಸ್ಕೊಡೋಕ್ಕೂ ಯೋಗ್ಯತೆ ಇಲ್ದಿರೋ ಬಿಹಾರಲ್ಲಿ ಅಧಿಕಾರಕ್ಕೆ ಹೆಂಗ್ ಬರ್ತಾರೆ? ಲೋಹಿತ್ ಅವ್ರು ಹೇಳ್ತಾರೆ ಬೆಂಬಲ ಬೆಲೆ ನೀವ್ಯಾಕೆ ಕೊಡಕ್ಕಾಗಲ್ಲ, ಎಲ್ಲವೂ ಕೂಡ ಮೊಸಳೆ ಕಣ್ಣೀರು ಅಂತಿದ್ದಾರೆ.
ಬೆಂಬಲ ಬೆಲೆ ನಾವೇನು ಕೊಡಬೇಕು ಆ ರೀತಿ ಕೊಟ್ಟಿದ್ದೀವಿ. ಇವತ್ತು ಮಹಾರಾಷ್ಟ್ರದಲ್ಲಾಗಿರ್ಬೋದು, ಇವತ್ತು ದೇಶಾದ್ಯಂತ ಏನು ಕೊಡಬೇಕು ಎಲ್ಲ ರೀತಿಯಲ್ಲಿ ಕೊಡ್ತಾ ಇದ್ದೀವಿ. ಬಟ್ ಆಗಲೇ ಒಂದು ಪ್ರಸ್ತಾಪ ಮಾಡಿದ್ರೆ ನೀವು, ಸ್ವಾಮೀಜಿಗಳು ಯಾಕೆ ರಾಜಕಾರಣದಲ್ಲಿ ಹಸ್ತಕ್ಷೇಪ ಮಾಡ್ತಾ ಇದ್ದಾರೆ ಅಂತೇಳಿ. ಸ್ವಾಮೀಜಿಗಳು ಈ ಅಧರ್ಮ ಸರ್ಕಾರನ ಕನ್ಸೋದಕ್ಕೆ, ಇವರ ನಡೆನ ಕನ್ಸೋದಕ್ಕೆ ಸ್ವಾಮೀಜಿಗಳು ಈ ಅಧರ್ಮನ ಕನ್ಸೋದಕ್ಕೆ ಬರ್ತಾ ಇದ್ದಾರೆ. ಇವತ್ತು ರೈತರ ಪರವಾಗಿರ್ಬೋದು, ಇವತ್ತು ಯುವಕರ ಪರವಾಗಿರ್ಬೋದು, ಇವತ್ತು ಯಾವುದೇ ವರ್ಗದ ಪರವಾಗಿ ಇವತ್ತು ಸ್ವಾಮೀಜಿಗಳು ಧ್ವನಿ ಎತ್ತುತ್ತಾ ಇದ್ದಾರೆ ಅಂತಂದ್ರೆ ಇಲ್ಲಿ ಅಧರ್ಮ ತಾಂಡವಾಡ್ತಿದೆ ಅಂತ ಇದು ಸೂಚನೆ ಕೊಡುತ್ತೆ. ಆ ದೃಷ್ಟಿಯಿಂದ ಸ್ವಾಮೀಜಿಗಳು ಎಂಟ್ರಿ ಆಗೋದು ಒಪ್ತೀರಾ? ಎಲ್ಲ ಸಮುದಾಯದ ಸ್ವಾಮೀಜಿಗಳು, ಯಾಕಂತ ಹೇಳಿದ್ರೆ ಸ್ವಾಮೀಜಿಗಳ ಅಂತಲ್ಲ, ಇದು ಪ್ರಜಾಪ್ರಭುತ್ವ ದೇಶ, ಹೌದಲ್ವಾ? ಒಂದು ಸರ್ಕಾರ ಒಬ್ಬರನ್ನ ಮಾಡಿ ಇನ್ನೊಬ್ಬರನ್ನ ಮಾಡಬೇಡಿ. ಸ್ವಾಮೀಜಿಗಳಿಗೆ ಇದು ನೈತಿಕತೆ ಪ್ರಶ್ನೆ ಅಲ್ವಾ ಸರ್? ಸ್ವಾಮೀಜಿಗಳು ಮೊದಲನೇದಾಗಿ ಇವ್ರದ್ದು ಹೆಂಗಾಗ್ಬಿಟ್ಟಿದೆ ಅಂದರೆ, ಈ ಕಾಂಗ್ರೆಸ್ಸಿಂದ ಏನಾರು ಒಂದು ಆಗೋಗ್ಬಿಡ್ಲಿ ಅಂತೇಳಿ ಅವರು ಹೊರಗೆ ಬಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಅವ್ರ ಪರವಾಗಿರ್ತಕ್ಕಂಥ ಸ್ವಾಮೀಜಿಗಳಿದಲ್ಲ, ಹೊರಗೋ ಒಟ್ಟಿನಲ್ಲಿ ನಾಟಕ ಮುಗಿದ್ರೆ ಸಾಕಾಗಿದೆ ಎಲ್ರಿಗೂ ರಾಜ್ಯದಲ್ಲಿ, ಆಯ್ತಾ? ಇವ್ರದ್ದು ಹೆಂಗಾಗ್ಬಿಟ್ಟಿದೆ ಅಂದರೆ ಪರಿಸ್ಥಿತಿ, ಈಗ ಅಧಿಕಾರ ಬದಲಾದ್ರೆ ಏನು, ಬೆಂಕಿಯಿಂದ ಬಾಣಲೆಗೆ ಬಿದ್ದಂಗೆ ಅಷ್ಟೇ. ಏನಾದರೂ ಪ್ರಯೋಜನ ಇದೆಯಾ ಜನರಿಗೆ? ಇದು ಬೆಂಕಿ, ಅಲ್ಲಿಂದ ಬಾಣ್ಲೆಗೆ ಬೀಳುತ್ತೆ ಅಷ್ಟೇ. ನಿಮ್ಮ ಕಥೆ ಹೇಳಿದ್ರೆ ಇಲ್ಲ, ಈಗ ಸ್ವಾಮೀಜಿಗಳ ಬಗ್ಗೆ ಅವ್ರು ಹೇಳಿದ್ರು, ಇದು ಸುಳ್ಳುದು. ಏನಕ್ಕಂತ ಹೇಳಿದ್ರೆ, ಅಲ್ಲಿ ಒಂದು ವ್ಯಕ್ತಿಯ ಪರವಾಗಿ ಒಂದು ಸ್ವಾಮೀಜಿ ಮಾತಾಡ್ತಾರೆ, ಅವ್ರು ಜನಾಂಗದ ಪರವಾಗಿ ಮಾತಾಡ್ತಾರೆ. ಇನ್ನೊಂದು ಸ್ವಾಮೀಜಿ ಇನ್ನೊಂದು ಜನಾಂಗದ ಪರವಾಗಿ ಮಾತಾಡ್ತಾರೆ. ನಾರ್ಮಲ್ ಆಗಿ ನಾನು ಹೇಳ್ತೀನಿ ಕೇಳಿ, ಸ್ವಾಮೀಜಿಗಳು ಧರ್ಮದ ಮಾರ್ಗದರ್ಶಕರಾಗಿರ್ಬೇಕಿನ ರಾಜಕೀಯದಲ್ಲಿ ಯಾವುದೋ ಒಂದು ವ್ಯಕ್ತಿ ಪರವಾಗಿ ಮಾತಾಡುವಂಥದ್ದು ಅದು ಸೂಕ್ತ ಅಲ್ಲ. ಅದು ಬಹಳಷ್ಟು ಸ್ವಾಮೀಜಿಗಳು ಅದು ವಿರೋಧ ಮಾಡಿದ್ದಾರೆ. ಏನಕ್ಕಂದ್ರೆ ಅವರು ಧರ್ಮ ರಕ್ಷಕರು, ಧರ್ಮನ ರಕ್ಷಣೆ ಮಾಡಬೇಕಿನ ಈ ರೀತಿಯಾದಂಥ ರಾಜಕೀಯವಾಗಿ ಒಂದು ಸಮುದಾಯ ಪರವಾಗಿ ನಿಂತ್ಕೊಳ್ಳೋದು ನಿಜವಾಗ್ಲೂ ಹೇಳ್ತೀನಿ 100ಕ್ಕೆ 100 ತಪ್ಪದು. ಎಸ್ ಸರ್, ತಾವೇನೋ ಗಂಭೀರವಾಗಿ ನೋಡ್ತಾ ಇದ್ದೀರಾ. ಹಾವೇರಿನಲ್ಲಿ ಒಬ್ಬ ಮಹಿಳೆ, ಗರ್ಭಿಣಿ ಮಹಿಳೆ, ತನ್ನ ಮಗುವನ್ನ ಆಪರೇಷನ್ಗೆ ಅಂತ ಹೋದಾಗ ಅಲ್ಲಿ ಅವ್ರಿಗೆ ಸ್ಥಳ ಇರೋದಿಲ್ಲ, ಡಾಕ್ಟ್ರ್ ಇರೋದಿಲ್ಲ. ಹೋಗ್ಲಿ ಟಾಯ್ಲೆಟ್ಗೆ ಬೇಕು, ಇವ್ರು ಹೇಳಿದ್ರಲ್ಲ ಟಾಯ್ಲೆಟ್ 200 ಕಟ್ಟಿಸ್ಕೊಟ್ಟಿದ್ದೀವಿ ಅಂತ. ಟಾಯ್ಲೆಟ್ ಬೇಕು ಅಂತ ಹೇಳಿದ್ರೆ ಟಾಯ್ಲೆಟ್ ಒಳಗಡೆ ಇಲ್ಲ, ಆಚೆ ಹೋಗಮ್ಮ ಅಂತ ಕಳಿಸಿದ್ದಾರೆ. ಆ ಆಚೆ ಹೋದ್ರೆ 20 ವರ್ಷಗಳಿಂದ ಈ ರಾಜ್ಯವನ್ನು ಹೇಳಿದ ಎಲ್ಲ ಸರ್ಕಾರಗಳದ್ದು ಕೂಡ ಎಲ್ಲರೂ ಕೂಡ ಇದಕ್ಕೆ ಜವಾಬ್ದಾರರು. ಎಲ್ಲರಿಗೂ ನಾಚಿಕೆ ಆಗಬೇಕು. ಯಾಕಂದ್ರೆ ಆ ತಾಯಿ ಟಾಯ್ಲೆಟ್ಗೆ ಹೊರಗಡೆ ಅಂತ ಹೋದಾಗ ಮಗು ಆಗಿದೆ, ಆ ಮಗು ಅಲ್ಲೇ ಸ್ಥಳದಲ್ಲೇ ಸತ್ತಿದೆ. ಎಂತಹ ಸರ್ಕಾರ, ಇಲ್ಲಿ ಹೋಗ್ಲಿ ಹಾವೇರಿ ಬಿಟ್ಬಿಡೋಣ. ಬೆಂಗಳೂರಿನ ಕಗ್ಲಿಪುರದಲ್ಲಿ ಗರ್ಭಿಣಿ ಮಹಿಳೆ ಹೋದ್ರೆ ಡಾಕ್ಟರ್ ಇಲ್ಲ, ಆಂಬ್ಯುಲೆನ್ಸ್ ಇಲ್ಲ, ವಾಪಸ್ ಕಳಿಸಿದ್ದಾರೆ. ಅಲ್ಲೂ ಸಮಸ್ಯೆ ಆಗಿದೆ. ಇಂತಹ ಸರ್ಕಾರ ನಮಗೆ ಬೇಕಾ? ಇಂತಹ ಸರ್ಕಾರಗಳು ನಮಗೆ ಇರಬೇಕಾ? ಯಾರಿಗೋಸ್ಕರ, ಯಾರ ಪುರುಷಾರ್ಥಕ್ಕೋಸ್ಕರ ಸರ್ಕಾರ ಮಾಡ್ತಾ ಇದ್ದೀರಾ? ಕೇವಲ ಸಿದ್ದರಾಮಯ್ಯಗೋಸ್ಕರ, ಡಿ.ಕೆ. ಶಿವಕುಮಾರ್ಗೋಸ್ಕರ ಸರ್ಕಾರ ಮಾಡ್ತಾ ಇದ್ದೀರಾ ನೀವು? ಬೇಕಾಗಿಲ್ಲ ಇಂಥ ಸರ್ಕಾರ, ಕಿತ್ತೋಗಿಬೇಕು ಇಂಥ ಸರ್ಕಾರ ಅಂತಾರೆ. ಕಿತ್ತೋಗಿದ್ದು ನಾವು ಬರ್ತೀವಿ ಅಂತಿದ್ದಾರೆ ಬಿಜೆಪಿ. ಸ್ವಾಮಿ, ನಾನು ಹೇಳೋದು ಕಾಂಗ್ರೆಸ್ ಅವರಿಗೆ, ಇವತ್ತು ನಿಮ್ ಕುರ್ಚಿ ಕಿತ್ತಾಟದಲ್ಲಿ ರೋಡೆಲ್ಲ ಹೆಂಗಾಗಿದೆ ಗೊತ್ತಾ? ಗುಂಡಿ ಬಿದ್ದು ಜನಗಳು ಸಾಯ್ತಾ ಇದ್ದಾರೆ. ಏನ್ ಮಾಡ್ತಾ ಇದ್ದೀರಾ ನೀವು? ರಿಯಲಿ ಮಾಡೋ ಯೋಗ್ಯತೆ ಇದ್ರೆ ಮಾಡಿ, ಇಲ್ಲ ಅಂದ್ರೆ ಬಿಟ್ಟಾಕ್ಬಿಡಿ ಅಷ್ಟೇ. ವಿರೋಧಿ ಧೋರಣೆ ಮಾಡ್ತೀವಿ ಅಂತ ಹೇಳ್ತಾರೆ, ಹೌದಾ? ಖಂಡಿತ ಇವತ್ತೇನು ನಾವು ಹೋರಾಟ ಮಾಡ್ತಾ ಇರೋದು, ಕೇಂದ್ರದವರು 2400 ರೂಪಾಯಿ ಕೊಡ್ತಾ ಇರೋದು, ಅದ್ರ ಜೊತೆಗೆ 600 ರೂಪಾಯಿ ನೀವು ಕೊಡಿ, ಟೋಟಲ್ ನಾನು 3000 ರೂಪಾಯಿ ಕೊಡಿ ಅಂತ ಹೇಳಿದ್ರೆ, ಆ ಬಂದಿರ್ತಕ್ಕಂಥ ಸಚಿವರು ಬರೀ 2400 ರೂಪಾಯಿ ಕೊಡ್ತೀನಿ ಅಂತೇಳಿ ದೊಡ್ಡದಾಗಿ ಹೇಳ್ಬಿಟ್ಟು ಹೋಗ್ಬಿಟ್ರೆ ನಾವು ಯಾರನ್ನ ಸ್ವಾಮಿ ಕೇಳೋದು? ಅದು ತಗೊಂಡು ಅದ್ರ ಜೊತೆಗೆ ಖರೀದಿ ಕೇಂದ್ರಗಳು ಸ್ಟಾರ್ಟ್ ಮಾಡಿ ಅಂದರೆ ಖರೀದಿ ಮಾಡಲ್ಲ. ನಮ್ಮ ಅಣ್ಣ ಹೇಳ್ಬಿಟ್ಟ ಏನಂತ, ಸ್ವಾಮಿ ರೈತರಿಗೆ ಏನೋ ಕೊಟ್ಟೇ ಇಲ್ಲ ಕೇಂದ್ರ ಸರ್ಕಾರ ಅಂತೇಳಿ. ಹೌದು, ಅವರು ಅಷ್ಟೇ, ಇವರು ಅಷ್ಟೇ. ದಯವಿಟ್ಟು ಹೇಳ್ತಾ ಇದ್ದೀನಿ, ಇವತ್ತು 2400 ರೂಪಾಯಿ ಕೇಂದ್ರ ಸರ್ಕಾರದಿಂದ ಬರ್ತಾ ಇದೆ, 600 ರೂಪಾಯಿ ನಮಗೆ ಸೇರಿಸ್ಬಿಟ್ಟು ಕೊಡಿ ಸ್ವಾಮಿ ಅಂತ ಹೇಳಿದ್ರೆ 4-5 ದಿನಗಳಿಂದ ಬೀದಿಯಲ್ಲಿ ಕೂತ್ಕೊಂಡು ನಾವು ಹೋರಾಟಗಳು ಮಾಡಬೇಕು. ಅದ್ರ ಜೊತೆಗೆ ಖರೀದಿ ಕೇಂದ್ರಗಳು ಓಪನ್ ಮಾಡಿದ್ರೆ ಮಾಡೋಕ್ಕೆ ಯೋಗ್ಯತೆ ಇಲ್ಲ ಈ ರಾಜ್ಯ ಸರ್ಕಾರಕ್ಕೆ. ಸರ್, ಅವ್ರು ಮಾತು ಹೇಳಿದ್ರು. ಯಾರು ನಿಮ್ಮ ಅಧ್ಯಕ್ಷರು ಮತ್ತು ವಿಪಕ್ಷ ನಾಯಕರು ಕಾಂಗ್ರೆಸ್ನ ಕೆಲವು ನಾಯಕರ ಜೊತೆ ಹೊಂದಾಣಿಕೆ ರಾಜಕೀಯನ ಮಾಡ್ತಿದ್ರು ಅವರ ಅನುಕೂಲಕ್ಕಾಗಿ? ಇದು ಒಂದು ಹತಾಶ ಮನೋಭಾವ ಹೇಳೋವಂಥ ಮಾತಿದು. ನಾನೇನು ಹೇಳೋಕ್ಕೆ ಇಚ್ಛೆ ಪಡ್ತೀನಿ ಅಂತಂದರೆ, ಇವಾಗ ನೀವು ಕಾಂಗ್ರೆಸ್ ಪರ ಇದಾಗಿ ನೀವೊಂದು 10 ಪ್ಯಾರಾಮೀಟರ್ ತೊಗೊಳ್ಳಿ. ಈ 10 ಪ್ಯಾರಾಮೀಟರ್ಲೂ ಎಲ್ಲದರಲ್ಲೂ ಅವರು ವಿಫಲವಾಗಿದ್ದಾರೆ. ಒಂದು ಎಕ್ಸಾಂಪಲ್ ಕೊಡ್ತೀನಿ. ಕೇಳಿಸ್ಕೊಳ್ರಿ, ಲಾ ಆ್ಯಂಡ್ ಆರ್ಡರ್, ನಿಮಗೆ ಉಗಿತಾವ್ರೆ, ಕೇಳಿಸ್ಕೊಳ್ಳಿ. ಲಾ ಆ್ಯಂಡ್ ಆರ್ಡರ್ ಪ್ಯಾರಾಮೀಟರ್ ಆಯ್ತಾ? ಕಾನೂನು ಸುವ್ಯವಸ್ಥೆ ಎಷ್ಟು ಹದಗೆಟ್ಟಿದೆ ಅಂತಂದ್ರೆ ಇದರಲ್ಲಿ ಸೈಬರ್ ಕ್ರೈಮ್ ಹಾಳಾಗಿದೆ ಆಯ್ತಾ? ಎಷ್ಟು ಲಕ್ಷ ಕೋಟಿ ರೂಪಾಯಿ ಇದನ್ನ ಜನರು ಕಳ್ಕೊಂಡಿದ್ದಾರೆ. ಅದ್ರ ಜೊತೆಗೇನೆ ಪರಪ್ಪನಾಗ್ರಹಾರ ಇವಾಗ ಡ್ಯಾನ್ಸ್ ಬಾರ್ ಆಗಿದೆ. ಅದಕ್ಕೆ ಯಾರಿಗೂ ಇದಿಲ್ಲ, ಯಾಕೆಂದ್ರೆ ಅಡ್ಮಿನಿಸ್ಟ್ರೇಷನ್ ಇಲ್ಲ. ಅದ್ರ ಜೊತೆಗೇನೆ ಇವರು ಡೆಪ್ಯೂಟಿ ಚೀಫ್ ಮಿನಿಸ್ಟರ್
ಡಿ ಕೆ ಶಿವಕುಮಾರ್ ಏನು ಮಾಡ್ತಾರೆ, ಒಂದು ನಿಮಿಷ, ಡಿ ಕೆ ಶಿವಕುಮಾರ್ ಅವ್ರು ಏನು ಮಾಡ್ತಾರೆ, 2 ಅಂಡರ್ ಟ್ರಯಲ್ಸ್ ಅನ್ನ ಪರಪ್ಪನಗರದಲ್ಲಿ ಹೋಗಿ 2.5 ಗಂಟೆ ಕಾಲ ಮೀಟ್ ಮಾಡಿ ಬರ್ತಾರೆ. ಏನು ಇದನ್ನ ಸಂದೇಶ ಕಳಿಸ್ತಾ ಇದ್ದಾರೆ ಜನರಿಗೆ? ಇವರು ಆವಾಗ ಸಿಕ್ಕಿದ್ವಾಗ ಏನು ಹೇಳ್ತಾರೆ, ದೆಹಲಿ ನಮ್ಮ ದೇವಸ್ಥಾನ, ಅಲ್ಲಿ ಹೋಗಿ ದೇವ್ರನ್ನ ನೋಡ್ಕೊಂಡ್ ಬರ್ತೀವಿ. ಹಾಗಾದ್ರೆ ಇಲ್ಲಿ ವೋಟ್ ಹಾಕಿರೋ ಜನರು ಯಾರು? ವೋಟ್ ಹಾಕಿರೋ ಜನ ಯಾರು ಹಾಗಾದ್ರೆ ನಿಮಗೆ? ಸರ್ ವೋಟ್ ಹಾಕಿರೋ ದೇವ್ರೆ ನಮ್ಗೆ. ಇವ್ರು ಹೇಳೋ ತರ ಎಲ್ಲ ಈ ಬಿಜೆಪಿ ಅವರು ದಾರಿ ತಪ್ಪಿಸ್ತಾ ಇದ್ದಾರೆ. ಇವ್ರು ಹೇಳೋ ತರ ನಮ್ಮ ಪಕ್ಷದಲ್ಲಾಗ್ರಿ ನಮ್ಮ ನಾಯಕರಲ್ಲಾದ್ರಿ ಯಾವುದೇ ಒಂದು ಭಿನ್ನಮತ ಇಲ್ಲ. ಎಲ್ರು ಹೇಳಿ ದೇವಸ್ಥಾನ ಅಂತಿರಲ್ಲ, ಅವ್ರು ಪ್ರಶ್ನೆ ಮಾಡ್ತಾರೆ ವೋಟ್ ಹಾಕಿರೋ ಜನ ಯಾರು ನಿಮ್ಗೆ? ಜನಗಳು ನಮ್ಮ ದೇವರು. ಅದನ್ನ ಅದು ಒಂದ್ ನಿಮಿಷ, ಅದನ್ನ ಯಾರು ಮತದಾರ ಕೊಟ್ಟಿದಾರೋ ಅವರೇ ನಮ್ಗೆ. ಅದನ್ನ 7 ಎಂಪಿಗಳು ಕೊಟ್ಟಿದಾರಲ್ವಾ, ಏನ್ ಮಾಡ್ತಾ ಇದಾರೆ 17 ಎಂಪಿಗಳು? ಸರ್ ಜನ ಅಲ್ಲಿರೋರು ಎಲ್ಲರನ್ನೂ ಕೇಳಿ ಅವರಿಗೆ ಯಾವ ದೇವರು ಅಂತ. ಅವ್ರು ಮೋದಿ ನಮ್ ದೇವರು ಅಂತಾರೆ. ಅವ್ರು ಹೇಳ್ತಾರೆ ನೀವು ಮೋದಿ ನಮಗೆ ದೇವರು ಅಂತಾರೆ, ಅವ್ರು ಹೇಳ್ತಾರೆ ನಮ್ಮ ಹೈಕಮಾಂಡ್ ನಮಗೆ ದೇವರು ಅಂತ. ದೇವರು ಜನರೇ ನಮಗೆ ದೇವರು. ಲಾಸ್ಟ್ 15 ವರ್ಷದಿಂದ 2014ರಿಂದ ಬಿಜೆಪಿನೇ ನಮಗೆ ಬಿಜೆಪಿ ಪಕ್ಷಕ್ಕೆ ಜನರು ವೋಟ್ ಹಾಕಿ ಗೆಲ್ಲಿಸೋದ್ರಿಂದ ಜನರೇ ನಮಗೆ ದೇವರು. ಅವ್ರು ಹೇಳ್ತಾರೆ ನಾವು ನಮಗೆ ಹೈಕಮಾಂಡ್ ದೇವಸ್ಥಾನ, ನಿಮಗೆ ನೀವು ಕೂಡ ಮೋದಿನೇ ದೇವರು ಅಂತಿದ್ದಾರೆ. ಸರ್ ನಮಗೆ ಮೋದಿಜಿ ಅವರು ಪೂಜನೀಯ ಭಾವದಿಂದ ನೋಡ್ತೀವಿ. ನಮಗೆ ಪಕ್ಷ ದೇವ್ರ ಸಮಾನ ನಮಗೆ. ಆಮೇಲೆ ನಮ್ಮ ಬಿಜೆಪಿಲಿ ಏನು ಗೊತ್ತಾ ಸರ್, ಜನನು ದೇವ್ರ ಸಮಾನ. ಅಂದ್ರೆ ನಮ್ಗೆ ಎಷ್ಟು ದೇವ್ರು ಇದಾವ್ರಿ ನಿಮಗೆ? ಹಂಗಾರೆ ದೇವ್ರ ಸಮಾನ ಎಲ್ಲರಲ್ಲೂ ದೇವ್ರನ್ನ ನೋಡ್ತೀವಿ. ನಿಮ್ಮಲ್ಲೂ ದೇವ್ರನ್ನ ನೋಡ್ತೀವಿ, ನಮ್ಮಲ್ಲೂ ದೇವ್ರ ನೋಡ್ತೀವಿ ನಾವು. ಆ ಥರ ಸಂಸ್ಕೃತಿ ಅವರು. ಸರ್ ಈಗ ರಾಜ್ಯದಲ್ಲಿ ನೋಡಿ, ರಾಜ್ಯದಲ್ಲಿ ಈಗ ಒಂದು 7-8 ಬಣಗಳು ಮಾಡ್ಕೊಂಡವ್ರೆ. ಏನ್ ಮಾಡ್ಕೊಂಡವ್ರೆ ಅಂದ್ರೆ ಪ್ರೈವೇಟ್ ಫ್ಲೈಟ್ಗಳು ತಗೊಂಡ್ಬಿಟ್ಟವ್ರು ಸರ್, ಬಂಡವಾಳ ಹಾಕ್ಬಿಟ್ಟು ತಗೊಂಡ್ಬಿಡ್ತಾರೆ. 10 ಜನ ಟೂರ್ಗೆ ಹೋಗ್ಬಿಟ್ಟು ಬಂದಂಗೆ ಹೋಗ್ಬಿಟ್ಟು ಬರ್ತವ್ರೆ. ಇವ್ರಿಗೆ ಈಗ ಮಜಾ ಮಾಡ್ತಿದಾರ? ಅಲ್ಲ 100% ಮಜಾ ಮಾಡ್ತವ್ರೆ ರಾಜ್ಯದಲ್ಲಿ ಕಾಂಗ್ರೆಸ್ ಅವರು. ಕಾಂಗ್ರೆಸ್ ಅವ್ರು ಮಜಾ ಮಾಡ್ತಿದ್ದೀರಾ? ಅವ್ರು ಹೇಳ್ತಾರೆ ಜನರ ಕೆಲಸವನ್ನ ಮಾಡ್ಬೇಕು, ನೀವು ಮಜಾ ಮಾಡ್ತೀರಾ ಅಂತ ಹೇಳ್ತಾರೆ. ಮಜಾ ಮಾಡ್ತಾ ಇರೋದು ಏನಿಲ್ಲ. ನಮ್ಮ ಒತ್ತಾಯ, ನನಗೆ ಮಿನಿಸ್ಟರ್ಶಿಪ್ ಬೇಕು ಅಂತ MLA ಅವ್ರು ಒತ್ತಾಯ ಮಾಡಕ್ ಹೋಗಿದ್ದಾರೆ. ಇವ್ರ ತರ ರೆಸಾರ್ಟ್ ರಾಜಕೀಯ ಮಾಡಿಲ್ಲ. ರೆಸಾರ್ಟ್ ರಾಜಕೀಯ ಪಿತಾಮಹ ಅವರು ಬಿಜೆಪಿ. ಅಲ್ಲಿ ಹೋಗಿರ್ತಕ್ಕಂಥ MLAಗಳು ಅವ್ರ ಸ್ವಂತ ದುಡ್ಡಲ್ಲಿ ಹೋಗಿದ್ದಾರೆ. ಇಲ್ಲಿ ಜನ ಆಯ್ಕೆ ಮಾಡಿ ಕಳ್ಸಿದ್ದಾರೆ. ನಿಮ್ಮ ಎಂಪಿಗಳು ಅವ್ರೇನ್ ಮಜಾ ಮಾಡ್ತಾ ಇದ್ದಾರೆ? ಒಂದೇ ಒಂದು ನಯಾ ಪೈಸಾ ದುಡ್ಡು ತಗೊಂಡ್ಬರ. ರಾಜ್ಯದಲ್ಲಿರ್ತಕ್ಕಂಥ 224 ಕ್ಷೇತ್ರಗಳ ಮತದಾರರೇ ನಿಮ್ಮ ಶಾಸಕರು ಕೆಲಸ ಮಾಡ್ತಿದಾರಾ ಅಂತ ನೋಡಿ. ಯಾಕಂದ್ರೆ ನೀವು ಓಟ್ ಹಾಕಿದ್ದೀರಾ, ನೀವು ಕೂಡ ಪ್ರಶ್ನೆ ಮಾಡ್ತಕ್ಕಂಥ ಹಕ್ಕು ನಿಮಗಿರ್ತಕ್ಕಂಥ. ಅದು BJP ಇರ್ಬೋದು, JDS ಇರ್ಬೋದು, ಕಾಂಗ್ರೆಸ್ ಶಾಸಕರುಗಳು ಇರ್ತಕ್ಕಂಥದ್ದು. ಅನೇಕ ಕಡೆ ಉಸ್ತುವಾರಿ ಸಚಿವರುಗಳಿದ್ದಾರೆ. ಭಾಳಷ್ಟು ಸಚಿವರುಗಳು ವಸೂಲಿಗಿಳ್ತಾರೆ. ಭಾಳಷ್ಟು ಸಚಿವರು ಒಂದು ಕಡೆ ಭ್ರಷ್ಟಾಚಾರದ ಬಗ್ಗೆ, ಮೋದಿಯ ಬಗ್ಗೆ ಮಾತನಾಡ್ತಾರೆ. ಅವರೇ ಸ್ವತಃ ಭ್ರಷ್ಟರಾಗಿರ್ತಕ್ಕಂಥದ್ದು. ಹಾಗಾಗಿ ಮತದಾರರೇ ಮತ ಹಾಕಿರ್ತಕ್ಕಂಥ ಮತದಾರರೇ ಪ್ರಶ್ನೆಯನ್ನು ಮಾಡಿ, ನಿಮ್ಮ ಪ್ರತಿ MLAಗಳನ್ನು ಕೂಡ ಪ್ರಶ್ನೆಯನ್ನು ಮಾಡಿ, ಇವ್ರಿಗೆ ಮಜಾ ಮಾಡಲಿಕ್ಕೆ, ದೆಹಲಿಗೆ ಹೋಗೋಕ್ಕೆ, ಇವ್ರು ಪರೇಡ್ ಮಾಡಲಿಕ್ಕೆ, ಕುರ್ಚಿ ಚೇಂಜ್ ಮಾಡಿಸ್ಲಿಕ್ಕೆ ಹೋಗ್ತಾರಲ್ಲ, ಅವ್ರು ಯಾರನ್ನೂ ಬಿಡಬೇಡಿ. ನಮ್ಮ ತೆರಿಗೆ ದುಡ್ಡು, ನಮ್ಮೆಲ್ಲರ ತೆರಿಗೆ ದುಡ್ಡನ್ನು ಮಿಸ್ಯೂಸ್ ಮಾಡ್ತಾರೆ. ಕೆಲಸ ಮಾಡಿದ್ರೆ ಅವ್ರನ್ನ ಪ್ರಶ್ನೆಯನ್ನ ಮಾಡಿ. ಎಸ್ ಮೇಡಮ್. ನೋಡಿ, ನೀವೀಗ ಕುರ್ಚಿ ಕಾದಾಟ ಅಂತೀರಲ್ಲ, ಒಂದು ವೇಳೆ DK ಶಿವಕುಮಾರ್ CM ಆದ್ರೂ ಕೂಡ ಏನಾದ್ರು ಚೇಂಜ್ ಆಗುತ್ತಾ? ಅಥವಾ CM ಈಗ 2.5 ವರ್ಷದಿಂದ ಇದ್ದಾರೆ ಸಿದ್ದರಾಮಯ್ಯ, ಏನಾದ್ರು ಚೇಂಜ್ ಆಗಿದೆಯಾ? ಜನರ ರಾಜ್ಯದ ಏನಾದ್ರೂ ಸಮಸ್ಯೆಗಳು ಪರಿಹಾರ ಆಗುತ್ತಾ? ನೋಡಿ, ಕಾಲು ತುಳಿತಾಯ್ತು, ರೈತರ ಸಾವಾಯ್ತು, ಅಧಿಕಾರಿಗಳ ಸಾವಾಯ್ತು, ಏನು ಮಹಿಳೆಯರ ಅತ್ಯಾಚಾರ ಆಯ್ತು. ಈಗ ಮೊನ್ನೆ ಒಂದು ನಾನು ಇದರಲ್ಲಿ ಓದ್ತಾ ಇದ್ದೆ ಚಿದಾನಂದ್, ತುಂಬಾ ಗಂಭೀರವಾದ ವಿಷಯ, ಪ್ರಾಣಿ ಸಂಘರ್ಷ ವಿಷಯ 84,000 ರಿಜಿಸ್ಟ್ರೇಷನ್ ಆಗಿದೆ. ಅದರಲ್ಲಿ 37,000ಕ್ಕೆ ಕಾಂಪನ್ಸೇಷನ್ ಬಂದಿಲ್ಲ. ಟೆಕ್ನಿಕಲ್ ಹೇಳ್ತಾರಂತ ಹೇಳಿ ಸರ್. ನೋಡಿ ಸರ್, ಕಾಂಗ್ರೆಸ್ ಸರ್ಕಾರ ಬಂದಾದ ಮೇಲೆ ಈ ರಾಜ್ಯದ ಸಾಲ ಎಷ್ಟು ತಗೊಂಡೋಗಿದ್ದಾರೆ ಗೊತ್ತಾ? 6,61,000 ಕೋಟಿ ತಗೊಂಡೋಗಿದ್ದಾರೆ. ಅದ್ರ ಜೊತೆಗೆ ಸಿದ್ದರಾಮಯ್ಯ ಮಾಡಿರೋ ಸಾಲ ಒಬ್ಬರನ್ನೇ 7,16,000 ಕೋಟಿ ಇದೆ. ಅದ್ರ ಜೊತೆಗೇನೆ ಇವತ್ತಿನ ದಿವಸ ಇವ್ರು ಯಾವ ತರ ಅಡ್ಮಿನಿಸ್ಟ್ರೇಷನ್ ಮಾಡಿದ್ದಾರೆ ಅಂತಂದ್ರೆ 22,000 ಕೋಟಿ ಆದಾಯ ಕೊರತೆ ಇದೆ. 22,000 ಕೋಟಿ ಆದಾಯ ತೆರಿಗೆ ಇಟ್ಟಿದ್ದಾರೆ. ಆದಾಯ ಇದರದ್ದು ಕೊರತೆ ಇಟ್ಟಿದ್ದಾರೆ. ಎಲ್ಲ ಹೋಯ್ತು ಸ್ವಾಮಿ ದುಡ್ಡೆಲ್ಲ? ಕೇಳ್ತಿದ್ದಾರೆ, ಆದಾಯ ಕೊರತೆ ಇಟ್ಟಿದ್ದಾರೆ ಹೇಳ್ತಿದ್ದಾರೆ. ಸಾಲ ಮಾಡಿ ಈ ರಾಜ್ಯ ಸರ್ಕಾರ ತುಪ್ಪ ತಿಂತಿದೆ ಅಂತ ಹೇಳ್ತಿದ್ದಾರೆ. ಹೌದು, ತುಪ್ಪ ತಿಂತವ್ರೆ, ಕರೆಕ್ಟ್. ಆದ್ರೆ 70 ವರ್ಷಗಳಲ್ಲಿ ಕಾಂಗ್ರೆಸ್ 57 ಲಕ್ಷ ಕೋಟಿ ಸಾಲ ಮಾಡಿತ್ತು ಸರ್ಕಾರ. ಎಲ್ಲ ಪ್ರಧಾನಮಂತ್ರಿಗಳು ಕೇವಲ 57 ಲಕ್ಷ ಕೋಟಿ ಮಾತ್ರ ಸಾಲ ಮಾಡಿದ್ರು. ಈ ದರಿದ್ರ ಸರ್ಕಾರ ಬಂದ್ರು
ಈ ದರಿದ್ರ ಮೋದಿ ಸರ್ಕಾರ ಬಂದು 200 ಲಕ್ಷ ಕೋಟಿ ಸಾಲ ಮಾಡಿದ, ಇನ್ನು 157 ಕೋಟಿ ಸಾಲ ಎಕ್ಸ್ಟ್ರಾ ಮಾಡಿದೆ ಈ ದರಿದ್ರ ಸರ್ಕಾರ, ಬಿಜೆಪಿ ಸರ್ಕಾರ. ಮೋದಿ ಅವ್ರು ಸಾಲ ಮಾಡಿ ರಸ್ತೆ ಕಟ್ಟಿದ್ರು, ನದಿಗಳನ್ನ ಇದು ಮಾಡಿದ್ರು. ಆದ್ರೆ ಕಾಂಗ್ರೆಸ್ ಅವ್ರು ಸಾಲ ಮಾಡಿ ಆಂಧ್ರಕ್ಕೆ ಎಲೆಕ್ಷನ್ ದುಡ್ಡು ಕಳಿಸಿದ್ರು. ಅರ್ಥ ಮಾಡ್ಕೊಳ್ಳಿ. ಇವತ್ತು ಕರ್ನಾಟಕ ಸಾಲ ಮಾಡಿ ಯಾವುದೇ ಅಭಿವೃದ್ಧಿ ಕೆಲಸ ಮಾಡಲಿಲ್ಲ, 100 ಕಿಲೋಮೀಟರ್ ರಸ್ತೆ ಹಾಕ್ಲಿಲ್ಲ. ಇಂಥ ದರಿದ್ರ ಸರ್ಕಾರ ಇವತ್ತು ರಾಜ್ಯದಲ್ಲಿ ಟೋಪಿ ಹಾಕೋ ಸರ್ಕಾರ ಇವತ್ತು ಆಗ್ತಾ ಇದ್ದಾರೆ. ಟೋಪಿ ಸರ್ಕಾರ ಇದು. ನೋಡಿ, ಇವರು ಆಪ್ನವ್ರು ಹೇಳ್ತಾ ಇದ್ದಾರೆ ಮೋದಿ ಅವರು ಅಷ್ಟು ಸಾಲ ಮಾಡಿದ್ದಾರೆ. ಮೋದಿ ಅವ್ರ ಸಾಲ ಈಸಿಯಾಗಿ ತೀರಿಸ್ಬೋದು. ನಮ್ದು ಅಷ್ಟು ವಿದೇಶಿ ವಿನಿಮಯ ಮಾಡಿದ್ದಾರೆ. ಮೋದಿ ಅಧಿಕಾರದಲ್ಲಿ ಬಂದ ಮೇಲೆ ಹೈಯೆಸ್ಟ್ ಅವ್ರು ಮಾಡಿರೋ ಸಾಲ ತೀರಿಸ್ತಾರಂತೆ. ಓಕೆನಾ? 5 ಲಕ್ಷ ಕೋಟಿ ಯಾರಾದ್ರೂ ಕರ್ನಾಟಕದಲ್ಲಿ ಇದುವರೆಗೆ ಯಾವ ಸಿಎಂ ಆದ್ರೂ ಸಾಲ ಮಾಡಿದಾರ? ಸಾಲ ಮಾಡಿದಾರು ಒಂದಾದ್ರೂ ಒಂದು ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಇದೆಯಾ? ಬಿಜೆಪಿ ಸಾಲ ಮಾಡಿರ್ಲಿಲ್ವಾ? ಬಿಬಿಎಂಪಿ ಇದ್ದಾಗ ಬೆಂಗಳೂರು ಬಿಲ್ಡಿಂಗ್ ಒಳ್ಳೆ ಹಣ ಇಟ್ಬಿಟ್ಟಿದ್ರು ಅಂತ ನಾಚಿಕೆಟ್ಟ ಪಕ್ಷ ಅದು, ನಾಚಿಕೆಟ್ಟ ಸರ್ಕಾರ ಅದು. ಅವರು ಪುಟ್ಟಣ ಚೆಟ್ಟಿ ಪುರಭವನ ಜಯನಗರ ಕಾಂಪ್ಲೆಕ್ಸ್ ನ ಬಿಜೆಪಿ ಕಾಲದಲ್ಲಿ ಹಣ ಮಡಗಿದ್ರು. ಸರ್ ಮೊದಲದಾಗ ಸರ್ ರೈತರ ಬಗ್ಗೆ ಎರಡೆರಡು ಪಾಯಿಂಟ್ ಹೇಳ್ಬೇಕಾಗುತ್ತೆ ಸರ್. ಇವರು ರೈತರು ಬೆಳಗಾಂನಲ್ಲಿ ಪ್ರತಿಭಟನೆ ಮಾಡ್ತಾ ಇರ್ಬೇಕಾದ್ರೆ ಸರ್ಕಾರ 6 ದಿನಗಳ ಕಾಲ ನಿದ್ದೆ ಮಾಡ್ತಾ ಇದ್ದಂಥದ್ದು. ರಾಜ್ಯದ ಅಧ್ಯಕ್ಷರಾದಂತ ವಿಜೇಂದ್ರ ಅವರು ಯಾವಾಗ ಬೆಳಗಾವಿ ಕಾಲಿಟ್ರು ಸರ್ಕಾರ ಮಂಡಿ ಊರಿ ರೈತರನ್ನ ಮಾತುಕತೆ. ಇದು ರಾಜ್ಯಾಧ್ಯಕ್ಷರ ತಾಕತ್ತು. ಎರಡನೇದು, ಇವರ ಕುರ್ಚಿ ಕಿತ್ತಾಟದಲ್ಲಿ ವಿಜೇಂದ್ರ ಅವರು ಹೇಳಿದ್ರು ಬೆಳಗಾವಿ ಅಧಿವೇಶನಕ್ಕೆ ಕುರ್ಚಿ ಕಿತ್ತಾಟ ಇದ್ದಿಟ್ಟೆ ಬದುಕು ಬನ್ನಿ ರೈತರ ಸಮಾನ. ಅದಕ್ಕೆ ಎದುರೇ ಮಂಡಿ ಊರಿ ಸಿದ್ದರಾಮಯ್ಯ ಸರ್ಕಾರ ಇವತ್ತು ತಾತ್ಕಾಲಿಕವಾದಂತ ಕದನ ವಿರಾಮ ಮಾಡಿದ್ದಾರೆ. ಅವ್ರು ಹೇಳ್ತಿದ್ರು ಸಾಲದ ಬಗ್ಗೆ ಮಾತಾಡ್ತಿದ್ರು. ನೀವು ಬಿಬಿಎಂಪಿ ಅಧಿಕಾರದಲ್ಲಿದ್ದಾಗ ಎಲ್ಲ ಜಯನಗರ ಕಾಂಪ್ಲೆಕ್ಸ್ ಪುರಬರ್ ಎಲ್ಲ ಅಡ ಇಟ್ಬಿಟ್ರಿ. ಕರ್ನಾಟಕನೇ ಸಾಲದಲ್ಲಿ ಮುಗಿಸಿದ್ದಾರೆ. ಅಲ್ಲ, ಇಡೀ ರಾಜ್ಯನೇ ಒತ್ತೆ ಇಟ್ಬಿಟ್ಟಿದ್ದಾರೆ. ಆಯ್ತಾ? ಇದು ಯಾವ್ದೂನು ಅವ್ರಿಗೆ ಇದಲ್ಲ, ಇಡೀ ರಾಜ್ಯನೇ ಒತ್ತೆ ಇಟ್ಟಿದ್ದಾರೆ. ಆ ಕಡೆ ಜನರಿಗೆ ಗ್ಯಾರಂಟಿನೂ ಬರ್ತಿಲ್ಲ, ಹಣನೂ ಬರ್ತಿಲ್ಲ. ಗ್ಯಾರಂಟಿ ಬರ್ತಿಲ್ವಾ? ಗ್ಯಾರಂಟಿ ಬರ್ತಾ ಇಲ್ವಾ? ಗ್ಯಾರಂಟಿ ಚಾಲೆಂಜ್ ಮಾಡ್ತೀನಿ, 3 ದಿನದಿಂದ ಬಂದಿದೆ, ಚಾಲೆಂಜ್ ಮಾಡ್ತೀನಿ. ಗ್ಯಾರಂಟಿ ಮೋದಿ ಅವರು ಹಸು ತಗೊಂಡಿದ್ದಾರೆ, ಫ್ಯಾನ್ಸಿ ಸ್ಟೋರ್ ಹಾಕೊಂಡಿದ್ದಾರೆ, ಹೆಣ್ಮಕ್ಳಿಗೆ ಸರ್ ಬಿಜೆಪಿ ಅವರು ಸತ್ಯವನ್ನ ಮರೆಮಾಚುವಂತ ಕೆಲಸನ ಮಾತುಗಳನ್ನ ಚೆನ್ನಾಗಿ 2.5 ವರ್ಷದಲ್ಲಿ 2 ವರ್ಷ 2 ತಿಂಗಳು ದುಡ್ಡು ತಗೊಂಡಿಲ್ಲ ಅಂದ್ರೆ ಅವ್ರು ಹೇಳತ್ತ ನಾವು ಕೇಳ್ತೀವಿಲ್ಲ ಅಂದ್ರೆ ಅವ್ರು. ಸರ್, ಈ ಬಿಜೆಪಿ ಮಹಿಳಾ ಮಣಿ ಇದು ಆಧಾರ್ ಕಾರ್ಡ್ ಕೊಟ್ರೆ ಇವಾಗಲೇ ಇಲ್ಲೇ ಪ್ರೂವ್ ಮಾಡ್ತೀನಿ. OBC ಮೋರ್ಚಾದ ರಾಜ್ಯ ಉಪಾಧ್ಯಕ್ಷ ನಾನು ಬಿಜೆಪಿ ಕರ್ನಾಟಕಕ್ಕೆ. ದಲಿತರಿಗೆ, ಅಹಿಂದರಿಗೆ ನಾನೊಬ್ಬನೇ ನಾಯಕ, ಸರ್ವೋಚ್ಚ ನಾಯಕ ಅಂತ ಹೇಳ್ಕೊಂಡು ಓಡಾಡ್ತಿದಾರಲ್ಲ, ಏನೇನು ಮಾಡಿದ್ದಾರೆ? ಅಧಿಕಾರಕ್ಕೆ ಬಂದ್ಮೇಲೆ ಏನ್ ಮಾಡಿದ್ದಾರೆ? ಜಾತಿ ಸಮೀಕ್ಷೆ ಏನ್ ಮಾಡಿದ್ದಾರೆ? ಪಬ್ಲಿಕ್ ದುಡ್ಡಲ್ಲಿ ಕೋಟ್ಯಾಂತರ ರೂಪಾಯಿ ಸಮೀಕ್ಷೆ ಮಾಡಿಸಿ ಏನ್ ಮಾಡಿದ್ರು? ಅದನ್ನ ಯಾರ್ ದುಡ್ಡದು? ದಲಿತರಿಗೆ ಏನ್ ಮಾಡಿದ್ರು? OBCಗಳು ಏನ್ ಮಾಡಿದ್ರು? ಯಾರಿಗೂ ಏನು ಉದ್ಧಾರ ಮಾಡಿಲ್ಲ. ಇವತ್ತು ಯಾವ ನೈತಿಕತೆ ಮೇಲೆ ಮಾತಾಡ್ತಾರೆ ಇವರು? ಕಳೆದ 2.5 ವರ್ಷದಿಂದ ಒಂದೇ ಒಂದು ಸರಿಯಾದಂತ ಸರ್ಕಾರಿ ನೇಮಕಾತಿ ಆಗ್ತಾ ಇಲ್ಲ. ಇರೋದೇ 2% ಸರ್ಕಾರಿ ನೇಮಕಾತಿ. ಯಾವುದೇ ಈ ಸರ್ಕಾರದಲ್ಲಿ ನೇಮಕಾತಿ ಇಲ್ಲ. ಯಾಕಂದ್ರೆ ಅವರಿಗೆ ಸಂಬಳ ಕೊಡೋಕೆ ದುಡ್ಡಿಲ್ಲ. ಯಾವುದು ಆದೇಶನೇ ಆಗಿಲ್ಲ ಇದುವರೆಗೂ. ಇವತ್ತು ಯುವಕರಿಗೆ ಅನ್ಯಾಯ ಮಾಡಿದ್ದಾರೆ ಈ ಸರ್ಕಾರ ಅಂತ ಹೇಳ್ತೀನಿ. DCM ಅವ್ರು ಹೇಳಿದ್ರು ಡೆಲ್ಲಿಯಲ್ಲಿ ನಿಂತದ್ದು ಒಂದು 5-6 ಜನ ಕುತ್ಕೊಂಡು ಮಾತಾಡ್ದಂತ ವ್ಯಾಪಾರ ಅಂತ. ರಾಜ್ಯ ಸರ್ಕಾರವನ್ನು ವ್ಯಾಪಾರಕ್ಕೆ ಇಟ್ಟಿದ್ದಾರೆ ಸರ್ ಇವರದಲ್ಲಿ. ಸರ್, ಇವಾಗ ಅವರು ಯಾವ ರೀತಿ ಸುಳ್ಳು ಹೇಳ್ಬೇಕು ಅದನ್ನಲ್ಲಿ ಅವ್ರ ಹತ್ರ ಏನು ಕಲಿಬೇಕಂತೇನಿಲ್ಲ. ಅರ್ಥ ಆಯ್ತಾ? ಅವ್ರು ಏನಾದ್ರು ಸರಿ ಇದ್ದಿದ್ರೆ ಅವ್ರನ್ನ ಜನ ಅಂತೂ ಓಡಿಸ್ತಾಕ್ ಆಗ್ತಾ ಇರ್ಲಿಲ್ಲ. ಅವ್ರು ಸರಿ ಇಲ್ಲ ಅಂದಿದ್ದಕ್ಕೆ ಜನ ಅವ್ರನ್ನ ಓಡಿಸಿರೋದು. ಫಸ್ಟ್ ಅದನ್ನ ಅರ್ಥ ಮಾಡ್ಕೊಳ್ಳು. ವಿರೋಧ ಪಕ್ಷ ಏನ್ ಕೆಲಸ ಮಾಡ್ಬೇಕು ಅದನ್ನ ಮಾಡಿ. ಫಸ್ಟ್ ನಿಮ್ ವಿರೋಧ ಪಕ್ಷ ನಾಯಕ ಎಲ್ಲಿದ್ದಾರೆ ಅಂತ ಹೇಳ್ಬಿಟ್ಟು ನೀವೇ ನಮ್ಗೆ ಅಡ್ರೆಸ್ ಕೊಡಿ. 30 ಸೆಕೆಂಡ್ಸ್ ಬೇಕು, ದಯಮಾಡಿ ನೀವು ಕೊಡ್ಬೇಕು. 1 ನಿಮಿಷ. ಬಿಜೆಪಿ ಅವರು ಅವಾಗಿಂದ ಏನ್ ಬಾಯಿಗೆ ಬಂದಿದ್ದು ಮಾತಾಡ್ತಾ ಇದ್ದಾರೆ. 2018ರಲ್ಲಿ 17 ಜನರನ್ನ ಹೈಜಾಕ್ ಮಾಡಿ ಸರ್ಕಾರ ಮಾಡಿದ್ದು, ಕುದುರೆ ವ್ಯಾಪಾರ ಮಾಡಿದ್ದು ಅವರು. ನೀವಲ್ವಾ ಕುದುರೆ ವ್ಯಾಪಾರ ಮಾಡಿದ್ದು? ಈ ಕರ್ನಾಟಕದಲ್ಲಿ ಒಂದೇ ಒಂದು ಅಭಿವೃದ್ಧಿ ಕಾರ್ಯ ಹೇಳಿ, ಒಂದು ಅಭಿವೃದ್ಧಿ ಕಾರ್ಯ ಹೇಳಿ. ಅವರು ಮಾಡಿರುವಂತ ತಪ್ಪನ್ನ ಅವ್ರು ಯಾವತ್ತು ಸಮರ್ಥನೆ ಮಾಡ್ಕೊಂತಾರೆ. ಸರ್, ಎರಡೇ ಪ್ರಶ್ನೆಗೆ ನಾನು ಉತ್ತರ ಕೊಡ್ತೀನಿ. AAP ಅಲ್ಲಿ ಒಬ್ರು ಕೇಳ್ತಾ ಇದ್ರು, ನಮ್ಮ ಸ್ನೇಹಿತರು ಕೇಳ್ತಾ ಇದ್ರು, ಪ್ರಾಥಮಿಕ ಚಿಕಿತ್ಸಾ ಕೇಂದ್ರದಲ್ಲಿ ಹೆರಿಗೆ ಮಾಡಲಿಲ್ಲ, ಅವ್ರು ಸತ್ತೋದ್ರು ಅಂತ. ಅವ್ರಿಗೆ ಕನಿಷ್ಠ ಜ್ಞಾನ ಇರಬೇಕು. ಪ್ರಾಥಮಿಕ ಚಿಕಿತ್ಸಾ ಕೇಂದ್ರದಲ್ಲಿ ಹೆರಿಗೆ ಮಾಡಲ್ಲ ಸರ್, ಅದು ಪ್ರಾಥಮಿಕ ಕೇಂದ್ರ. ಅವರಿಗೆ ಹೆರಿಗೆ ನೋವು ಬಂದಂತ ಕಾರಣದಲ್ಲಿ ಅಲ್ಲಿ ಆಂಬ್ಯುಲೆನ್ಸ್ ಅವೈಲೇಬಲ್ ಇಲ್ಲ ಅಂದಾಗ ಅವ್ರು ಸತ್ತಕ್ಕೆ ಅದು ಸರ್ಕಾರ ಜವಾಬ್ದಾರಿ ಅಲ್ಲ. ಆಯ್ತು, ಇದೆರಡು. ಮೆಕ್ಕೆಜೋಳದ ಬಗ್ಗೆ
ಬಗ್ಗೆ ಹೆಸರು ಕಾಳು ಬಗ್ಗೆ ನೀವು ಇಷ್ಟೆಲ್ಲ ನೀವು ಹೇಳ್ತಾ ಇದ್ರಲ್ಲ, ರೈತ ವಿರೋಧಿ ಸರ್ಕಾರ, ಅವ್ರಿಗೆ ಬೆಂಬಲ ಬೆಲೆ ಕೊಡ್ತಾ ಇಲ್ಲ ಅಂತ. ಕೇಂದ್ರ ಸರ್ಕಾರ 2,400 ರೂಪಾಯಿ ಮೆಕ್ಕೆಜೋಳಕ್ಕೆ ಕನಿಷ್ಠ ಬೆಲೆಯನ್ನು ನಿಗದಿಪಡಿಸಿದಾಗ ಇಲ್ಲಿ ಬೆಲೆ ಖರೀದಿ ಬೆಲೆ ಕುಸಿದಾಗ ಅದಕ್ಕೆ ಪೂರಕವಾದಂತ ಬೆಲೆನ ಇಚ್ಛಾಶಕ್ತಿ ಯಾರು ಕೊಡಬೇಕು? ಕೇಂದ್ರ ಸರ್ಕಾರ ಕೊಡಬೇಕು. ಅದೇ ಹೆಸರು ಕಾಳು 8,700 ರೂಪಾಯಿ ಬೆಂಬಲ ಬೆಲೆ ಇದ್ದಾಗ 5,400 ರೂಪಾಯಿ ಕುಸಿದಾಗ ಕೇಂದ್ರ ಸರ್ಕಾರ ಬೆಂಬಲ ಬೆಲೆಯನ್ನು ಕೊಡಬೇಕು. ಎಲ್ಲ ಈಗ ಏನ್ ಹೇಳ್ತಾರಲ್ಲ, ಮೊಸರು ತಿಂದಿ ಮೇಕೆ ಬಾಯಿಗೆ ತಿರ್ತಾರಲ್ಲ, ಈ ತರ ಕೆಲಸಗಳನ್ನ ಬಿಜೆಪಿ ಅವಧಿನ ಮಾಡ್ತಾ ಇದ್ರೆ ಅದನ್ನೇ ಮಾಡ್ಕೊಂಡ್ ಬರ್ತಾ ಇರೋದು ಅವರು. ಅಭಿವೃದ್ಧಿ ಮಾಡಿಲ್ಲ ಅಂತಾರಲ್ವಾ? ಕೊರೋನಾ ಟೈಮಲ್ಲಿ ತುಂಬಾ ಏಟ್ ತಿಂದಿದೆ ಜನಗಳಿಗೂ. ಎಷ್ಟೊಂದು ಜನ ಕೆಲಸ ಕಳ್ಕೊಂಡು, ಯೂತ್ಗಳು ಕೆಲಸ ಕಳ್ಕೊಂಡು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಅದಕ್ಕೋಸ್ಕರ ಅಭಿವೃದ್ಧಿ ನಿಲ್ಲಿಸಿ, ನಮ್ಮ CM ಅವರು ಅಭಿವೃದ್ಧಿ ನಿಲ್ಲಿಸಿ. ಇದು ಗ್ಯಾರಂಟಿಗಳೇನು ಕೊಡ್ತಾ ಇದಾರಲ್ವಾ, ನುಡಿದಂತೆ ನಡೀತಾ ಇದ್ದಾರೆ. ಏನು 2,000 ಕೊಡ್ತಾರೆ ಅಂತ ಹೇಳಿದಾರಲ್ಲ, 2,000 ಆಗ್ತಾ ಇದಾರೆ ಅಕೌಂಟ್ಗೆ. ಮತ್ತೆ ಶಕ್ತಿ ಅದು ಬಸ್ಸಲ್ಲಿ ಎಲ್ಲರೂ ಫ್ರೀ ಓಡಾಡ್ತಾ ಇದ್ದಾರೆ, ಎಲ್ಲ ಹೆಣ್ಮಕ್ಳು ಓಡಾಡ್ತಾ ಇದಾರಲ್ವಾ. ಮತ್ತೆ ಗೃಹ ಜ್ಯೋತಿ 200 ಯೂನಿಟ್ಸ್ ಫ್ರೀ ಕೊಡ್ತಾ ಇದ್ದಾರೆ. ಮತ್ತೆ ಯುವ ನಿಧಿಗೆ 1,500 ಮತ್ತೆ 3,000 ಫ್ರೀ ಕೊಡ್ತಾರೆ. ಇದೆಲ್ಲ ಮಾಡ್ತಾ ಇದಾರಲ್ವಾ. ಮತ್ತೆ ಕೃಷಿಗೂ ಯೋಜನೆ ಕೊಟ್ಟಿದ್ದಾರಲ್ವಾ, ಅದು ಮಾಡ್ತಾ ಇದ್ದಾರೆ. ಇದೆಲ್ಲ ಮಾಡ್ಬೇಕಾದ್ರೆ ಡೆವಲಪ್ಮೆಂಟ್ ಫಸ್ಟ್ ಸ್ಟಾಪ್ ಮಾಡಬೇಕು. ಯಾಕಂದ್ರೆ ಕೊರೋನಾ ಇಂದ ಸರ್ ಡೆವಲಪ್ಮೆಂಟ್ ಸ್ಟಾಪ್ ಮಾಡ್ಬೇಕಂತ ಹೇಳಿದ್ರೆ ಗ್ಯಾರಂಟಿ ಹೆಸರಲ್ಲಿ ಡೆವಲಪ್ಮೆಂಟ್ ನಿಲ್ಸಿದ್ದೀರಾ? ಅವ್ರು ಹೇಳ್ತಾರೆ ನಿಮ್ಮ ಕುರ್ಚಿ ಕದನ ಅಭಿವೃದ್ಧಿ ಆಗ್ತಿಲ್ಲ, ಗ್ಯಾರಂಟಿ ಕೂಡ ಸರಿಯಾಗಿ ಬರ್ತಿಲ್ಲ ಅಂತ ಅವರು ಆರೋಪವನ್ನು ಮಾಡ್ತಾರೆ. ಒಂದೇ ಒಂದು ಯೋಜನೆ ಹೇಳಿ ಅಂತ ಅವ್ರು ಹೇಳಿದ್ರು. ನಾನು 2 ಹೇಳ್ತೀನಿ ಉದಾಹರಣೆಯನ್ನು. ರಾಜ್ಯ ಬೆಂಗಳೂರಲ್ಲೇ ಹೇಳ್ತೀನಿ ರೀ, ಟನಲ್ ರೋಡ್ ಮಾಡ್ತೀವಿ ಅಂತ ಹೋಗ್ತೀವಿ, ಓಡ್ ಬಂದ್ಬಿಡ್ತಾರೆ ಅವ್ರು MP ಒಬ್ರು ಮಣ್ಣಾಕೋದಕ್ಕೆ, ಕಲ್ಲಾಕೋದಕ್ಕೆ, ಮಣ್ಣಾಕೋದಕ್ಕೆ. ಸರಿ ಆಯ್ತು, ಒಂದೇ ಒಂದು ಅಭಿವೃದ್ಧಿ ಮಾಡೋದಕ್ಕೆ ನೀವು ಬಿಡ್ತಾ ಇದ್ದೀರಾ? ನಮ್ಗೆ ಬೆಂಗಳೂರಿಂದ ಮೆಟ್ರೋ ತಗೊಂಡು ಹೋಗ್ತೀವಿ ತುಮಕೂರಿಗೆ ಅಂತೀವಿ, ಬಿಡ್ತಾ ಇದ್ದೀರಾ? ಬಂದು ವಿರೋಧ ಮಾಡ್ತಾ ಇದ್ದೀರಾ? ರೇವಡಿಗಳನ್ನ ವಿರೋಧ ಮಾಡಿದಂತ ಅದೇ ಮೋದಿ ಮಹಾರಾಷ್ಟ್ರ, ಡೆಲ್ಲಿ, ಈಗ ಬಿಹಾರದಲ್ಲಿ 10,000 ಕೊಟ್ಬಿಟ್ಟು ಓಟನ್ನ ಪಡೆದಿದ್ದೀರಾ? ನಿಮ್ಗೆ ಏನಾದ್ರೂ ನೈತಿಕತೆ ಇದೆಯಾ? ಒಂದು ಓಟ್ ಚೋರಿ ಮಾಡೋದು ಒಂದು ಭಾಗ ಆದ್ರೆ, ಸಾಮ ದಾಮ ಭೇದ ದಂಡ ಎಲ್ಲಾ ಅಸ್ತ್ರಗಳನ್ನು ಪ್ರಯೋಗ ಮಾಡಿ ಕಡೆಗೆ 10,000 ಜನರಿಗೆ ಕೊಟ್ಟು ಅದನ್ನು ಕೂಡ ಬ್ಲಾಕ್ ಮೇಲ್ ಮಾಡಿ ನೀವು ಓಟ್ ಹಾಕದೆ ಹೋದ್ರೆ 10,000 ವಾಪಸ್ ಪಡಿತೀವಿ ಅಂತ ಬಿಹಾರ ಜನರಿಗೆ ದ್ರೋಹವನ್ನ ಮಾಡಿ ಬ್ಲಾಕ್ ಮೇಲ್ ಮಾಡಿ ಓಟನ್ನ ಪಡೆದಂತ ದ್ರೋಹ ಬಿಹಾರಿಗೆ ದ್ರೋಹ ಮಾಡಿದಂತ ಈ ಜನ ಅಭಿವೃದ್ಧಿ ಬಗ್ಗೆ ಮಾತಾಡ್ತಾರೆ. ಎಷ್ಟೇ ಅಭಿವೃದ್ಧಿ ಬೇಕು ನಿಮ್ಗೆ? ಒಂದು ಅಭಿವೃದ್ಧಿ ಕೆಲಸನಲ್ಲ, 100 ಅಭಿವೃದ್ಧಿ ಕೆಲಸ ನಾನು ಹೇಳ್ತೀನಿ ನಿಮ್ಗೆ, 100 ಹೇಳ್ತೀನಿ. ಒಂದನ್ನು ಮಾಡಕ್ ಬಿಡಲ್ಲ. ಒಂದು ಅಭಿವೃದ್ಧಿ ಕೆಲಸ ಅಂದ್ರೆ ಓಡ ಬರ್ತಾರೆ ವಿರೋಧ ಮಾಡೋದಕ್ಕೆ. ಬಿಡ್ತಾರ ಇವ್ರು ನಮ್ಗೆ ಅಭಿವೃದ್ಧಿ ಕೆಲಸ ಮಾಡೋದಕ್ಕೆ? ಬಿಡ್ತಾರ? ಕೇಳಿ ಅವರು ಅಭಿವೃದ್ಧಿ ಮಾಡಕ್ ಬಿಜೆಪಿ ಬಿಡ್ತಾ ಇಲ್ವಾ ಕಾಂಗ್ರೆಸ್ ಅವ್ರಿಗೆ? ನಾನೊಂದು ಕಾಂಗ್ರೆಸ್ ಹೇಳಕ್ ಇಷ್ಟಪಡ್ತೀನಿ. ಟನಲ್ ರೋಡ್ ಮಾಡ್ತೀನಿ ಅಂತ ಹೇಳ್ತೀರಾ. ನಿಮ್ ಯೋಗ್ಯತೆಗೆ ರೋಡ್ ನೋಡಿರ್ಬಿಟ್ರೆ ಫಸ್ಟ್ ಗುಂಡಿ ರೋಡ್ ನೋಡಿ ನಿಮ್ ಯೋಗ್ಯತೆಗೆ ಅಂತೀವ್ರೆ. ಬನ್ನಿ ನೋಡೋಣ ಯಾವ ರೋಡ್ ನಿಮ್ಮ ಯೋಗ್ಯತೆಗೆ ರೋಡ್ ನೋಡಿ ಅಂತ, ನಿಮ್ಮ ಯೋಗ್ಯತೆಗೆ ರೋಡ್ ನೋಡಿ ಅಂತ. ಸರ್, ನಮ್ ಯೋಗ್ಯತೆಗೆ ನಾವು ಬಿಜೆಪಿ ಸರ್ಕಾರದಲ್ಲಿ ಮಾಡಿದಂತ 20,000 ಕೋಟಿ ಹಗರಣನ ನಾವು ಅದನ್ನ ಮುಚ್ಚಾಕ್ತಿದ್ದೀರಾ? ಸರಿ ಮಾಡ್ತಾ ಇದೀವಿ. ಅವಧಿಗೆ ಮುನ್ನ ಟೆಂಡರ್ ಕರೆದಿ 20,000 ಕೋಟಿ ಟಾರ್ಗಳನ್ನ ಹಾಕಿ ಇವತ್ತು ಬೆಂಗಳೂರ ರೋಡ್ಗಳನ್ನ ಅಧಿಗಸ್ತಿ ಮಾಡಿರೋದು ಇಂಥ ಬಿಜೆಪಿ ಸರ್ಕಾರ. ಚಿನ್ನದ ರೋಡ್ ಮಾಡ್ತೀರಾ? ಚಿನ್ನದ ರೋಡ್ ಅಲ್ಲ, ಜನ ನಡೆಯುವಂತ ರೋಡ್ನೇ ಮಾಡ್ತೀವಿ. ಹೈಕೋರ್ಟ್ ಕ್ಯಾಕರ್ ತೂಗುದ್ರಲ್ಲ ಗುಂಡಿಗಳ ಬಗ್ಗೆ, ಅವತ್ತು ಎಲ್ಲೋಗಿದ್ರಿ ಸ್ವಾಮಿ ನೀವು? ನಿಮ್ದು ಇವತ್ತು ನಾವು ಅದನ್ನ ಸರಿಪಡಿಸ್ಕೊಂಡ್ ಬಂದಿದ್ವಿ ಸರ್. ಈಗ ಬರೀ ಆಪಾದನೆ ಮಾಡ್ಕೊಂಡೆ 2 ವರ್ಷ ಕಳೆದಿದ್ದಾರೆ. ವಿರೋಧ ಪಕ್ಷದ ನಾಯಕ ಮಾಡಕ್ಕೆ ಆಗದೆ 1 ವರ್ಷ ಅಧಿವೇಶನ ನಡೆದ ಮೇಲೆ ಇವರು ಅನೌನ್ಸ್ ಮಾಡಿದ್ರು. ಯಾರು ಸರ್ ಪಾಪ ನೀವು ನೋಡ್ರಿ ಬೇಜಾರಾಗ್ತಿದೆ ರೈತರ ಪರಿಸ್ಥಿತಿ ನೋಡಿ. ಹೌದು ಸರ್, ಇವತ್ತು ಕಾಂಗ್ರೆಸ್ ಸರ್ಕಾರಕ್ಕೆ 2 ತಿಂಗಳು ಸಬ್ಸಿಡಿ ಹಾಲ್ದು 4 ರೂಪಾಯಿ ಸರ್, 2 ತಿಂಗಳು ಸಬ್ಸಿಡಿ ಅಮೌಂಟು ನಮ್ಗೆ ಕೊಟ್ಟಿಲ್ಲ. ಇವತ್ತು ರೈತರ ಹತ್ರ ಸರ್ಕಾರ ಸಾಲ ಇದೆ, ಮಾನ ಮರ್ಯಾದಿಲ್ಲ ಸರ್ ಸರ್ಕಾರಕ್ಕೆ. ಅದೇ ರೀತಿಯಾಗಿ ಒಂದು 2 ರೂಪಾಯಿ 4 ರೂಪಾಯಿ ರೈಸ್ ಮಾಡಿ ಅಂದ್ರೆ ರೈಸ್ ಮಾಡೋಕ್ಕಾಗಲ್ಲ. ಅವ್ರು ಅಭಿವೃದ್ಧಿ ಮಾಡ್ಲಿಕ್ಕೆ ನೀವು ಬಿಡ್ತಾ ಇಲ್ಲ ಅಂತ ಹೇಳಿದೆ. ಟನಲ್ ರಸ್ತೆ ಮಾಡಕ್ ಹೋದ್ವಿ, ಬಿಡ್ತಾ ಇಲ್ಲ. ಮೆಟ್ರೋ ಮಾಡಕ್ ಹೋಗಿ ಬಿಡ್ತಾ ಇಲ್ವಾ? ರಾಜ್ಯಕ್ಕೆ ಬರಬೇಕಾಗಿದ್ದಂಥ ತೆರಿಗೆ ಹಣವನ್ನು ಕೊಡ್ತಿಲ್ಲ. ನಾವು ಕುರ್ಚಿ ಕದನ ಇತ್ತು, ನಾವು ಬಗೆಹರಿಸ್ಕೊಂಡಿದ್ದೀವಿ. ನಿಮ್ಮ ಥರ ನಾವು ರೆಸಾರ್ಟ್ ಪಾಲಿಟಿಕ್ಸ್ ಮಾಡಿಲ್ಲ, ಅಂದರೆ MLAಗಳನ್ನು ಖರೀದಿ ಮಾಡಿಲ್ಲ ಅಂತ ಹೇಳ್ತಿದ್ದಾರೆ ಸರ್. ಅವರು ಈಗ 2.5 ವರ್ಷದಿಂದ ಎಷ್ಟು ಸಾಧ್ಯನೋ ಅಷ್ಟು ಲೂಟಿ ಮಾಡಿದ್ರು. ಇನ್ನು ಮುಂದೆ ಬರೋ ದಿನಗಳಲ್ಲಿ ಕಾಂಗ್ರೆಸ್ ಅನ್ನು ನಾಪತ್ತೆ ಆಗುತ್ತೆ ಅನ್ನೋದೊಂದು ಆಲೋಚನೆ ಇದೆ ಸರ್ ಅವ್ರಿಗೆ. ಹೌದಾ? ನಿಮ್ಮ ಪಾರ್ಟಿ ನಾಪತ್ತೆ ಆಗುತ್ತಾ ಸರ್? ನಾನು ಲಾಸ್ಟ್ ವೀಕ್ ಹೇಳಿದೀನಿ, 28ಕ್ಕೂ ಬಿಜೆಪಿ ಬರಲ್ಲ, 33ಕ್ಕೂ ಬಿಜೆಪಿ ಬರಲ್ಲ. ಅವರು ಬರೀ ಬಾಯಿ ಒಂದು ಆಲೋಚನೆ ಇಟ್ಕೊಂಡು ಏನಾಗುತ್ತೆ ಅಂದ್ರೆ, ಈಗ ನೋಡಿ ಸರ್, ಮುಖ್ಯಮಂತ್ರಿಗಳು ಹೇಳಿರುವಂತ ಮಾತನ್ನು ಅಧಿಕಾರಿಗಳೇ ಕೇಳ್ತಾ ಇಲ್ಲ. ಎಷ್ಟು ಸತಿ ಗೈಡ್ಲೈನ್ ಸರ್, ಎಷ್ಟು ಸತಿ ಅನುದಾನಗಳು ಬಿಡಿ ಸರ್. ಅಂದ್ರೆ ಈ ಸರ್ಕಾರದಲ್ಲಿ ಈ ಕುರ್ಚಿ ಕದನ, ಕುರ್ಚಿ ಕಿತ್ತಾಟದಿಂದ ಅಧಿಕಾರಿಗಳನ್ನ ಮಾತು ಕೇಳ್ತಾ ಇಲ್ವಾ? ಸರ್ಕಾರದ ಮಾತು ಕೇಳ್ತಾ ಇಲ್ವಾ ಸರ್? ನೋಡಿ, ಕಾಂಗ್ರೆಸ್ ಅವರು ಡೆವಲಪ್ಮೆಂಟ್ ಬಗ್ಗೆ ಹೇಳ್ತಾರಲ್ಲ,
ಈ ಎರಡೂವರೆ ವರ್ಷದಲ್ಲಿ ಕಾಂಗ್ರೆಸ್ ಎಷ್ಟು ಹೊಸ ಪ್ರಾಜೆಕ್ಟ್ಗಳಿಗೆ ಶಂಕುಸ್ಥಾಪನೆ ಮಾಡಿದ್ದಾರೆ. ಎಲ್ಲದಕ್ಕೂ ಬಾಯಿ ಹಾಕೊಂಡು ಬರ್ತಾರಲ್ಲ, IT-BT ಮಿನಿಸ್ಟರ್, RDPR ಮಿನಿಸ್ಟರ್ ಅಂತ ಯಾರು ಪ್ರಿಯಾಂಕ್ ಖರ್ಗೆ ಹೇಳ್ಕೊಂಡು ಬರ್ತಾರಲ್ಲ, ಅವ್ರದ್ದೇ ಆದ ಕ್ಷೇತ್ರ ಆಯ್ತಾ. ಗುಲ್ಬರ್ಗ ಅಲ್ಲಿ ಪ್ಯಾರಾಮೀಟರ್ಸ್ ತೊಗೊಂಡ್ರೆ ಎಲ್ಲ ಚಿತ್ತಾಪುರ ಎಲ್ಲದರಲ್ಲೂ ಹಿಂದೆ ಉಳಿದಿದೆ. ಚಿತ್ತಾಪುರ ಎಜುಕೇಷನಲ್ ಆಗಿರ್ಬೋದು, ಇನ್ಫ್ರಾಸ್ಟ್ರಕ್ಚರಲ್ ಆಗಿರ್ಬೋದು, ಡೆವಲಪ್ಮೆಂಟಲ್ಲಿ ಆಗಿರ್ಬೋದು. ನಿಮ್ಮ ಪ್ರಿಯಾಂಕ್ ಖರ್ಗೆ ಅವ್ರ ಬಗ್ಗೆ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. 171J ಅನೌನ್ಸ್ ಮಾಡಿ ಡೆವಲಪ್ ಮಾಡ್ತಾ ಇದೀವಿ, ಸಮಗ್ರವಾಗಿ ಡೆವಲಪ್ ಮಾಡ್ತಾ ಇದೀವಿ. ಅದಕ್ಕೂ ಬಿಡಲ್ಲ, ನಮ್ಮ MLA ನ ಕರ್ಕೊಂಡೋಗಿ MP ಚುನಾವಣೆ ನಿಲ್ಸ್ಕೊಂಡ್ರು. ಅಲ್ಲೂ ಸರ್, ಈಗ ಈ ಸರ್ಕಾರ ಬಂದಾಗ್ಲಿಂದ ರೈತರ ಕಡೆ ಅಂತ ತಲೆನೂ ಹಾಕಲಿಲ್ಲ. ಯಾಕೆಂದ್ರೆ ಮೋದಿ ಅವ್ರು ಕೊಟ್ಟಂತ 380 ಕೋಟಿ ಕೊಡೋಕೆ ಇವ್ರಿಗೆ ಟೈಮ್ ಇಲ್ಲ. ಕುರ್ಚಿ ಕಾಲದಿಂದ ಎಲ್ಲ ರೈತರ ಬಗ್ಗೆ ಮಾತಾಡ್ತಾ ಇಲ್ಲ. ವಿಶ್ವದ ಪೇಪರ್ ಅಲ್ಲಿ ನೀವು ಏನು ಉತ್ತರ ಪ್ರದೇಶ ಗಡಿಯಲ್ಲಿ ವರ್ಷಾನ್ಗಟ್ಲೆ ರೈತರು ಪ್ರತಿಭಟನೆ ಮಾಡಿದಾಗ ಯಾವ ರೀತಿ ನೀವು ಗೌರವ ಕೊಟ್ರಿ? ಅದನ್ನ ಡೆಲ್ಲಿಲಿ ಲಕ್ಷಾಂತರ ಜನ ರೈತರು ಪ್ರತಿಭಟನೆ ಮಾಡಿದಾಗ ಇದೇ ಸರ್ಕಾರ ಅವ್ರ ಟ್ರ್ಯಾಕ್ಟರ್ಗೆ ಪಂಚರ್ IT ಮಿನಿಸ್ಟರ್ ಬಗ್ಗೆ ಮಾತಾಡ್ತಿರಲ್ಲ ನೀವು. ಗುಲ್ಬರ್ಗದಲ್ಲಿ 2025 PUC ಅಲ್ಲಿ ಎಷ್ಟು ಶಾಲೆಗಳು ಝೀರೋ, 22 ಶಾಲೆಯಲ್ಲಿ 0 ಫಲಿತಾಂಶ, SLC ಯಲ್ಲಿ 42% ಫಲಿತಾಂಶ. ಒಂದು ದಿನ ಆದ್ರೂ ಪ್ರಿಯಾಂಕಾ ಖರ್ಗೆ ಅವರು ಒಂದು ದಿನ ಆದ್ರೂ ಅಧಿಕಾರಿಗಳ ಹತ್ರ ಒಂದು ಮೀಟಿಂಗ್ ಮಾಡಿದ್ರ? ಯಾಕೆ ಎಜುಕೇಶನ್ ಇಸ್ ಡೌನ್ ಆಗಿದೆ ಅಂತ ಮಾತಾಡಿದ್ರ? ಆತ್ಮಾವಲೋಕನ ಮಾಡ್ಕೊಳ್ಳಿ. ವೋಟ್ ಚೋರಿ ಅಂತ ಮಾತಾಡೋದಲ್ಲ. ಬಿಹಾರದಲ್ಲಿ ಏನಾಯ್ತು ಅನ್ನೋದನ್ನ ಮತ್ತೊಮ್ಮೆ ಆತ್ಮಾವಲೋಕನ ಮಾಡಿ. ನೀವು ಮತ್ತೊಂದರ ಮತ ಪರಿಷ್ಕರಣೆ. ವಿಪಕ್ಷ ರಾಜ್ಯದಲ್ಲಿ ಇಲ್ಲ, ಹಂಗಾಗಿ ನಮ್ಗೆ ಅನುಕೂಲ ಆಗ್ತಿದೆ, ನಾವ್ ಏನ್ ಮಾಡಿದ್ರು ನಡೆಯುತ್ತೆ ಅನ್ನೋದು ಅವರ ಲೆಕ್ಕಾಚಾರ. ಸರ್, ವಿಪಕ್ಷ ಮೈಸೂರಿನಡೆಗೆ ನಡೆದಿದ್ದಕ್ಕೇನೆ ಕಳ್ಳು ಇದ್ರಲ್ಲಿ ಮಾಡಿದಂತ 14 ಸೈಟ್ ನ ಮುಖ್ಯಮಂತ್ರಿ ಕೊಟ್ಟಿದಂತದ್ದು. ವಿಪಕ್ಷ ಇಲ್ಲ ಅಂದ್ರಲ್ಲ ಅವ್ರು ಹೇಳ್ತಾ ಇದಾರೆ. ಸರ್, ನಮ್ಮ ಕಾಂಗ್ರೆಸ್ ಸರ್ಕಾರ ಮೂಢ ಹಗರಣವನ್ನ ಸಮರ್ಥವಾಗಿ ನಮ್ಮ ಕೋರ್ಟ್ ಅಲ್ಲಿ ನಿರ್ಣಯ ಮಾಡ್ಕೊಂಡಿದ್ದಾರೆ. ಹೈಕೋರ್ಟ್ ತೀರ್ಮಾನ ಮಾಡಿದ ಏನಂತ ಹೇಳ್ತು, ಈ ಪರವಾಗಿ ಈ ದಾಖಲಾದ ಯಾರು ಅರ್ಜಿದಾರರು ಹಾಕಿರೋ ಅಪ್ಲಿಕೇಶನ್ ರಿಜೆಕ್ಟ್ ಮಾಡ್ತು. ಏನಕ್ಕೆ ಅಂತಂದ್ರೆ ಇದೇ BJP ಸರ್ಕಾರ ಇದ್ದಾಗ ಆ ಸೈಟ್ ಗಳನ್ನ ಅನುಮೋದನೆ ಮಾಡಿದ್ದು. ಆ ಸೈಟ್ ನಾವು ನಮ್ಮ ಅಧಿಕಾರದಲ್ಲಿದ್ದಾಗ ನಾವು ತಗೊಂಡಿದ್ದಲ್ಲ. ಇದೇ BJP ಸರ್ಕಾರ ಕೇಳಿ, ಅವಾಗ ಆ ಸೈಟ್ ಅನುಮೋದನೆ ಮಾಡ್ಬೇಕಾದ್ರೆ ಅವ್ರಿಗೆ ಬುದ್ಧಿ ಎಲ್ಲೋಗಿತ್ತು ಅಂತ. ಇದೇ ವಿಪಕ್ಷ ಗುಡುಗಿದಕ್ಕೇನೆ ಮುಖ್ಯಮಂತ್ರಿ ಆನ್ ದ ಫ್ಲೋರ್ ಒಪ್ಕೊಂಡ್ರು. ವಾಲ್ಮೀಕಿ 89 ಕೋಟಿ ಇದು ಮಾಡಿದ್ರಂತ. RS ಸೈಟ್ ವಾಪಸ್ ಕೊಟ್ರಲ್ಲ, ಅದ್ಯಾಕೆ ಕೊಟ್ರ ಅಂತ ಹೇಳಕ್ ಕೇಳ್ರಿ. ಅವ್ರನ್ನೇ ಕೇಳಿ RS ಯಾಕೆ ವಾಪಸ್ ಕೊಟ್ರು ಸೈಟ್? ಅವ್ರು ಯಾಕೆ ವಾಪಸ್ ಕೊಟ್ರು ಸೈಟ್? ಅವ್ರು ಹಾಗಂದ್ರೆ ಹಗರಣ ಮಾಡೋರು. ವಿಪಕ್ಷ ಇಲ್ಲ ಅಂತಿದ್ರಲ್ಲ, ಅವರು ನಿಮಗೆ ವಿಪಕ್ಷ ಇಲ್ಲ ಅನ್ನೋದಕ್ಕೆ ಎಕ್ಸಾಂಪಲ್ ಹೇಳ್ತಾ ಇದಾರೆ, ನಾವು ಏನೇನು ಮಾಡಿದೀವಿ ಅಂತ ಹೇಳಿ. ಅಲ್ಲ, ಅವ್ರು ಮಾಡಿದ್ದಕ್ಕೆ ಸಿದ್ದರಾಮಯ್ಯನವ್ರು ವಾಪಸ್ ಕೊಟ್ಟಿದ್ದಲ್ಲ. ಕೋರ್ಟು ಚೀಮಾರಿ ಆಗ್ತಲ್ಲ ಇಡಿಗೆ, ಅದ್ರ ಬಗ್ಗೆ ಮಾತಾಡಕ್ ಹೇಳ್ರಿ. ಚೀಮಾರಿ ಹಾಕಿದ್ರ ಬಗ್ಗೆ ಮಾತಾಡಕ್ ಹೇಳ್ರಿ. ನಾಚಿಕೆ ಆಗುತ್ತೆ. ಮೈಸೂರು ಬಗ್ಗೆ ಮಾತಾಡ್ತಾ ಇದಾರಲ್ವಾ, ಅವ್ರು ಪ್ರತಾಪ್ ಸಿಂಹ ಇದ್ದಾರೆ ಅದ್ರಲ್ಲಿ. ಅವ್ರ MP ದೊಡ್ಡ ಕಳ್ಳ ಅವರೇ. ಅದಕ್ಕೆ ಟಿಕೆಟ್ ಕೊಟ್ಟಿಲ್ಲ ಸರ್. ಬಿಹಾರ್ ಬಗ್ಗೆ ಅದಕ್ಕೆ ಅವ್ರ ಜೊತೆ ಟಿಕೆಟ್ ಕೊಟ್ಟಿಲ್ಲ ಈ ಸತಿ ಅವ್ರಿಗೆ. ಬಿಹಾರ್ ಬಗ್ಗೆ ಮಾತಾಡ್ತಿದ್ದಾರೆ, ಗೆದ್ಕೋಬಿಟ್ಟಿದೀವಿ ಅಂತ. ನೋಡಿ ಸರ್, ಎಷ್ಟು ಜನ ಸತ್ತೋಗಿದ್ದಾರೆ SIR ಇಂದ. ಏನ್ ಸಮಗ್ರ ಪರಿಷ್ಕರಣೆ ಅಂತ ಮಾಡ್ತಿದ್ದಾರೆ ಅಧಿಕಾರಿಗಳ ಮೇಲೆ. ಸರ್, ಬಿಹಾರಲ್ಲಿ ಒಂದ್ ನಿಮಿಷ ಮೇಡಮ್, ಬಿಹಾರಲ್ಲಿ ವೋಟ್ ಚೋರಿ ಅಂತ ಹೇಳಿದ್ರು. ಒಂದೇ ಒಂದು ಕಂಪ್ಲೇಂಟ್ ಬಂದಿಲ್ಲ ಸರ್. 2613 ಯಾರು ಕ್ಯಾಂಡಿಡೇಟ್ ಇದ್ರು, ಒಂದು ಕಂಪ್ಲೇಂಟ್ ಇಲ್ಲ. ವಿ ಬಿಟ್ಟಿದ್ದು ವೆರಿಫಿಕೇಶನ್ ಆಯ್ತು, ಯಾರು ಇದ್ದಿಲ್ಲ. ಇಂತಹದ್ದು ದೊಡ್ಡ ಒಂದು ವೋಟ್ ಚೋರಿ ಅಧಿಕಾರದಲ್ಲಿ 16 ದಿನ ಇವರ ರಾಹುಲ್ ಗಾಂಧಿ ಓಡಾಡ್ದಲ್ಲ ಸರ್. 0 ಸಿಕ್ಕಿದ್ದು 6 ಮುಳುಗಿಸಿದ್ರು ಬಿಹಾರ್ನ. ನಿಜ. DK ಶಿವಕುಮಾರ್ ಅವರು ಇಷ್ಟು ನಾನು CM ಆಗ್ಲೇಬೇಕು ಅಂತ ಅವರು ತುದಿಗಾಲಲ್ಲಿ ನಿಂತಿರೋದಕ್ಕೆ ಕಾರಣ ಏನು ಅಂದ್ರೆ 2028ಕ್ಕೆ ಇನ್ ಕಾಂಗ್ರೆಸ್ ಬರಲ್ಲ ಅನ್ನೋದು ಅವ್ರಿಗೂ ಗೊತ್ತಾಗೋಗಿದೆ. ನೀವು BJP 2028ಕ್ಕೆ ಬರಲ್ಲ, 33ಕ್ಕೂ ಬರಲ್ಲ ಅಂತಾರೆ. ನೋಡಿ, ಮೂಢ ಹಗರಣ ಆಯ್ತು, ವಾಲ್ಮೀಕಿ ಹಗರಣ ಆಯ್ತು, ಬೋವಿ ಹಗರಣ ಆಯ್ತು, ವಸತಿ ಹಗರಣ ಆಯ್ತು. ಹಗರಣಗಳ ಮೇಲೆ ಹಗರಣ. ಈ ಸರ್ಕಾರ ಲೂಟ್ ಸರ್ಕಾರ. ಯಾವ್ದಾದ್ರು ಒಂದು ಅಭಿವೃದ್ಧಿ ಇದೆಯಾ? ಕಾಂಗ್ರೆಸ್ ಸ್ನೇಹಿತರಿಗೆ ಒಂದು ಪ್ರಶ್ನೆ, ಇದೇನು ಉಪ್ಪಿಟ್ಟಿಗೆ ಮುಗಿಯುತ್ತಾ ಇಲ್ಲ ಚಿತ್ರಾನ್ನ ಪುಳಿಯೋಗರೆ ಹಿಂಗೆ ಕಂಟಿನ್ಯೂ ಆಗುತ್ತಾ? ಕೇಳ್ತಾ ಇದಾರೆ. ಅದು ನಮ್ಮ ಪಕ್ಷದ ಆಂತರಿಕ ವಿಚಾರ. ಹೈಕಮಾಂಡ್ ಇದೆ. ಇವ್ರ ತರ ದುರ್ಬಲ ಹೈಕಮಾಂಡ್ ಇಲ್ಲ. ಸ್ವಾಮೀಜಿಗಳನ್ನ ಎತ್ಕಟ್ಟಿ 10 ದಿನ 20 ದಿನ ರೆಸಾರ್ಟ್ ರಾಜಕಾರಣ ಕಾಂಗ್ರೆಸ್ ಮಾಡಿದ್ದಿಲ್ಲ. ನಮ್ದೇನಿದ್ರು ಹೈಕಮಾಂಡ್ ಜಮಾನ. ಇವ್ರ ತರ ಹೈಕಮಾಂಡ್ ಸರ್, ಇವ್ರು ಬಂದಾಗಿಂದ ಸರ್ವ ಜನಾಂಗದ ಶಾಂತಿಯ ತೋಟ ಅಂದ್ರು. ಆ ಶಾಂತಿಯ ತೋಟಕ್ಕೆ ಜಾತಿಗಳಿಂದ ಮಾಡ್ತಾ ಇರೋಂತ ಬೆಂಕಿಗೆ ಅವ್ರೆ ಜಾತಿಗೆ ಬೆಂಕಿ ಹಚ್ತಾರೆ BJP. ಧರ್ಮದ ಮಧ್ಯೆ
ಎತ್ತು ಕಟ್ಟುವಂತ ಕೆಲಸ ಮಾಡ್ತಾರೋದೇ ಬಿಜೆಪಿ ಅಂತ ಇಡೀ ನಮ್ಮ ದೇಶದಲ್ಲೇ ಗೊತ್ತಿದೆ. ಸರ್, ನೀವು ಮಠಾಧೀಶರ ಬಗ್ಗೆ ಕೇಳಿದ್ರೆ, ಇದೇ ಯಡಿಯೂರಪ್ಪ ಅವರು ಮುಖ್ಯಮಂತ್ರಿ ಆದಾಗ ಕೋಟಿ ಕೋಟಿ ಹಣವನ್ನ ಮಠಾಧೀಶರಿಗೆ ಕೊಟ್ಟು ಒಂದು ಜಾತಿ ಒಂದು ಏನಂತಾರೆ ಈ ಲಿಂಗಾಯತ ವರ್ಗವನ್ನು ಬಿಜೆಪಿ ವರ್ಗಕ್ಕೋಸ್ಕರ ಸೇರಿಸಬೇಕು ಅನ್ನೋ ಕುತಂತ್ರ ಮಾಡಿದ್ದು ಯಡಿಯೂರಪ್ಪನವರು. ನಾವು ಕಾಂಗ್ರೆಸ್ ಅಲ್ಲಿ ಇದ್ದಾಗ ಯಾರಿಗೂ ಕೋಟಿ ಕೋಟಿ ಹಣವನ್ನು ಕೊಟ್ಟಿಲ್ಲ ಸರ್. ಯಾವ ಮಠ ಮಾನ್ಯಗಳಿಗೆ ನಾವು ಕೋಟಿಗಳನ್ನು ಕೊಟ್ಟಿಲ್ಲ ಸರ್. ಕೋಮುವಾದ, ಜಾತಿ ರಾಜಕಾರಣ, ಧರ್ಮ ರಾಜಕಾರಣ, ಪ್ರತಿದಿನ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಅಂತ ಬೆಂಕಿ ಹಚ್ಚೋದು ಬಿಜೆಪಿ ಅವರು. ಆ ರಾಜಕಾರಣ ನಿಂತಿರೋದೇ ಅದ್ರ ಮೇಲೆ. ಹೌದು ಸರ್, ಹಿಂದೂ ಮುಸ್ಲಿಂ ಬೇರೆ ಜಾತಿ ಆ ಜಾತಿ ಈ ಜಾತಿ ಮಾಡ್ತಿರೋದೇ. SIR ಕರ್ನಾಟಕದಲ್ಲಿ ಇನ್ನೂ ಶುರುವಾಗಿಲ್ಲ. ರಾಜ್ಯ ಚುನಾವಣಾ ಆಯೋಗವನ್ನ ಕೈ ಮುಗಿದು ಕೇಳ್ಕೊತಾ ಇದ್ದೀನಿ, ದಯವಿಟ್ಟು ಅಷ್ಟೂ ತಯಾರಿಗಳನ್ನ ಮಾಡಿ ಕರ್ನಾಟಕದಲ್ಲಿ SIR ಶುರು ಮಾಡಿ. ಜೊತೆಗೆ ಇನ್ನೊಂದು ಒಂದೇ ಪ್ರಶ್ನೆ ಬಿಜೆಪಿಗರಿಗೆ, ಬಿಜೆಪಿಯ ಮಾತೃ ಸಂಸ್ಥೆ RSS ನ ಟೀಚರ್ಸ್ ವಿಂಗ್ SIR ನ ವಿರೋಧ ಮಾಡಿದೆ, ಹೌದೋ ಇಲ್ವಾ ಕೇಳಿ. ನಾನೊಂದು ಬಿಜೆಪಿ ಕೇಳಕ್ ಇಷ್ಟಪಡ್ತೀನಿ. ಏನು ಗೊತ್ತಾ, ಇವರು ದೇಶದಲ್ಲಿ ಫ್ರೀ ಕೊಟ್ರೆ ದೇಶ ಹಾಳಾಗತ್ತೆ ಅಂದ್ಬಿಟ್ಟು ಇವತ್ತು ಬಿಜೆಪಿ 10,000 ಕೊಟ್ಟಿದ್ದಾರೆ. ಒಂದೊಂದು ಓಟಿಗೂ ಕೂಡ 10,000 ಓಟ್ ಕೊಟ್ಟಿದ್ದಾರೆ, ದುಡ್ಡು ಕೊಟ್ಟಿದ್ದಾರೆ. ಎಲ್ಲರೂ ಇವ್ರ ಬಾಸ್ ಮೇಲೆ ಹೇಳ್ರೆ ಇದು ಕಷ್ಟ, ಇವ್ರ ಬಾಸ್ ಮೇಲೆ ಹೇಳ್ರೆ ಇವ್ರ ಕಷ್ಟ. ಜನರು ಸಾಮಾನ್ಯ ಜನರದ್ದು ಸ್ಕೂಲ್ದು ಯಾರು ಮಾತಾಡಿಲ್ಲ. 1.25 ಲಕ್ಷ ಸ್ಕೂಲ್ ಫೀಸ್ ಇಬ್ಬರು. ಒಂದು ರೆಂಟ್ ರೆಗ್ಯುಲೇಷನ್ ಇಲ್ಲ. ರೆಂಟ್ ಅಂದರೆ 15,000 ರೂಪಾಯಿ ಒಂದು ಬೆಡ್ರೂಮ್ ಮನೆಗೆ ರೆಂಟ್. ಇವತ್ತು ಯಾರು ಜನರ ಬಗ್ಗೆ ಯಾರು ಮಾತಾಡ್ತಾ ಇಲ್ಲ. ಬರೀ ಜನರಲಿ ಇವರು ಜನರಲಿ ದೇ ಆರ್ ಕನ್ಸರ್ನ್ಡ್ ಅಬೌಟ್ ದೇರ್ ಓನ್ ಬಾಸ್ ಅಂಡ್ ದೇ ಆರ್ ಫೈಟಿಂಗ್ ಫಾರ್ ದೇರ್ ಓನ್ ಬಾಸ್. ಜನರು ಸಾಮಾನ್ಯಗೆ ಯಾರು ಕನ್ಸರ್ನ್ಡ್ ಇಲ್ಲ. ಈಗ ಇವರೊಂದು ಒಳ್ಳೆ ಪ್ರಶ್ನೆ ಎತ್ತಿದ್ರು. ಒಂದು ಮಗು ಸೇರ್ಸಕ್ಕೆ 1.25 ಲಕ್ಷ ಆಗುತ್ತೆ, 2 ಲಕ್ಷ ಆಗುತ್ತೆ ಅಂತ ಹೇಳಿದ್ರು. ಎಲ್ಲ ಪ್ರೈವೇಟ್ ಹಾಸ್ಪಿಟ್ಲಿಗೆ ಹೋದರೆ 1 ಲಕ್ಷ ಬಿಲ್ ಇದ್ದು 10 ಲಕ್ಷ ಆಗುತ್ತೆ ಅಂತ ಹೇಳಿದ್ರೆ, ಒಂದು ತಿಳ್ಕೊಳ್ಳಿ ಸರ್, ಬಹುತೇಕ ಎಲ್ಲ ಶಾಲಾ ಕಾಲೇಜುಗಳು, ಮೆಡಿಕಲ್ ಕಾಲೇಜುಗಳು, ಎಂಜಿನಿಯರಿಂಗ್ ಕಾಲೇಜುಗಳು, ಎಲ್ಲ ಯೂನಿವರ್ಸಿಟಿಗಳು ಎಲ್ಲ ಪಾರ್ಟಿಯವ್ರದ್ದು ಇದ್ದಾರೆ. ಕಾಂಗ್ರೆಸ್ನವ್ರದ್ದಿದೆ, BJP ಅವ್ರದ್ದಿದೆ, ಎಲ್ಲ ನಾಯಕರುಗಳದ್ದು ಕೂಡ ಇನ್ಸ್ಟಿಟ್ಯೂಷನ್ ಇರ್ತಕ್ಕಂಥ. ಇವತ್ತು ಕರ್ನಾಟಕದಲ್ಲಿ ಸರ್ಕಾರಿ ಶಾಲೆಗಳು ಇವತ್ತು ಮುಚ್ಚೋ ಪರಿಸ್ಥಿತಿಗೆ ಬಂದಿದೆ ಅಂತ ಹೇಳಿದ್ರೆ, ಇವತ್ತು ಕರ್ನಾಟಕದಲ್ಲಿ ಸರ್ಕಾರಿ ಕಾಲೇಜುಗಳು ಮುಚ್ಚಲಿಕ್ಕೆ ಪರಿಸ್ಥಿತಿಗೆ ಬಂದಿದೆ ಅಂತ ಹೇಳಿದ್ರೆ, ಈ ಒಂದು ಶ್ರೀಮಂತ ರಾಜಕಾರಣಿಗಳ, ಅದು ಕಾಂಗ್ರೆಸ್ ಮತ್ತು BJP ಇರ್ತಕ್ಕಂಥ ಶ್ರೀಮಂತ ರಾಜಕಾರಣ ಜೊತೆಗೆ JDS ಇರ್ತಕ್ಕಂಥ ರಾಜಕಾರಣಿಗಳ ಇನ್ಸ್ಟಿಟ್ಯೂಷನ್ಗಳನ್ನು ಅವರು ಬೆಳಿಲಿಕ್ಕೆ, ಹಾಗಾಗಿ ಇಲ್ಲಿ ಸರ್ಕಾರಿ ಶಾಲೆಗಳು ಮುಚ್ಚುವ ಒಂದು ತಂತ್ರ ನಡೀತಿರ್ತಕ್ಕಂಥದ್ದು. ಈ ವಿಚಾರದಲ್ಲಿ ಕಾಂಗ್ರೆಸ್ ಮತ್ತು BJP JDSನ ಎಲ್ಲ ಶಾಲಾ ಕಾಲೇಜುಗಳು ಇನ್ಸ್ಟಿಟ್ಯೂಷನ್ ಮಾಡಿದಾರಲ್ಲ, ಅವರೆಲ್ಲರೂ ಕೂಡ ಕಾರಣ. ಯಾರಿಗೂ ಕೂಡ ಸರ್ಕಾರಿ ಶಾಲೆಗಳು ಬೇಕಾಗಿಲ್ಲ. ಯಾಕಂತ ಹೇಳಿದ್ರೆ ಅವರ ಶಾಲೆಗಳು ಓಡಬೇಕು, ಪ್ರೈವೇಟ್ ಶಾಲೆಗಳು ಓಡಬೇಕು. ಇದಕ್ಕೆಲ್ಲರೂ ಹೊಣೆ ಅಂತ ಹೇಳಿದ್ರೆ ಇವರೇ ಸರ್ಕಾರದಲ್ಲಿ ಇರ್ತಕ್ಕಂಥವ್ರು, ಇವರೇ ಸರ್ಕಾರ ಅವ್ರು ನಡೆಸ್ತಿರ್ತಕ್ಕಂಥದ್ದು. ಎಸ್ ಸರ್, ಲಾಸ್ಟ್ ಸರ್, ಈಗ ನೋಡಿ, ಕಾಂಗ್ರೆಸ್ಸಿಗರು ಇಷ್ಟು ದಿವಸ ಬೇರೆಯವ್ರಗಳಿಗೆ ಬೆಂಕಿ ಅಂಟಿಸ್ತಾರೆ. ಈಗ ಅವ್ರವ್ರೇ ಅಂಟಿಸ್ಕೊಳಕ್ ಸ್ಟಾರ್ಟ್ ಮಾಡ್ಕೊಂಡವ್ರೆ. ನೋಡಿ ಸರ್, ಇವಾಗ ಕಾಂಗ್ರೆಸ್ ಅವರು NEP ವಿರೋಧ ಮಾಡಿ SEP ತರ್ತೀನಿ ಅಂತ ಹೇಳಿದ್ರಲ್ಲ, ಸ್ಟೇಜ್ ಎಜುಕೇಶನ್ ಪಾಲಿಸಿ ಎಲ್ಲಿ ತಂದಿದ್ದಾರೆ? ಅದು ಯಾವುದೂ ತಂದಿಲ್ಲ ಸರ್. ಕಾಂಗ್ರೆಸ್ ಅಂದ್ರೆ ಟೋಪಿ ಸರ್ಕಾರ. ಇವತ್ತು ಕರ್ನಾಟಕದ ಮೇಲೆ ಬಾಣಂತಿಯರ ಹತ್ಯೆ, ನವಜಾತ ಶಿಶುಗಳ ಹತ್ಯೆ, ರೈತರ ಹತ್ಯೆ, ಮಹಿಳಾ ಹತ್ಯೆ. ಈ ಸರ್ಕಾರ ಮೇಡಮ್ ಸರ್, 2007ರಲ್ಲಿ ಒಂದು ಕಳ್ಳ ಎತ್ತು ಕಾಂಗ್ರೆಸ್ಗೆ ಬಂದು ಸೇರ್ಕೊಂತು. ಪಾಪ ಸಮೃದ್ಧವಾದ ಬೆಳೆಯನ್ನ ಇವತ್ತು ತಿಂದಾಗ್ತಾ ಇದೆ. ಮೂಲ ಕಾಂಗ್ರೆಸ್ಸಿಗರು ಕಾಂಗ್ರೆಸ್ ಫಾರ್ ಕರಪ್ಷನ್. ಲಂಚ ಶುರುವಾಗಿದ್ದೆ, ಸರ್ಕಾರ ನಿರ್ಜೀವವಾಗಿದೆ. ಎಲ್ಲ ಬಿಜೆಪಿ MLAಗಳು ಯಾವ್ದಾದ್ರು ವೃದ್ಧಾಶ್ರಮ ಸೇರ್ಕೋಬೇಕು. 28ರಲ್ಲೂ ನಮ್ಮ ಸರ್ಕಾರನೇ. ರೈತರ ವಿರೋಧಿ ಸರ್ಕಾರ ಅಂದ್ರೆ ಅದು BJP ಸರ್ಕಾರ. ಆದ್ರೆ ರೈತರ ಪರವಾಗಿ ಇವತ್ತು ಅವ್ರು ಮಾತಾಡಕ್ ಬಂದವ್ರು ಇಲ್ಲಿ. ಸರ್, ಬಡವರ ಪರ, ಮಹಿಳೆಯರ ಪರ, ರೈತರ ಪರ ಸರ್ಕಾರ ಅದು ಯಾವ್ದಾದ್ರು ಇದ್ರೆ ಅದು ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ. ಸರ್, ಗೌರ್ಮೆಂಟ್ ಮಂಡಿಗಳು ಮುಚ್ಚ ಪ್ರಯತ್ನ ಮಾಡಿದ್ದು ಅವರು, ಗೌರ್ಮೆಂಟ್ ಸ್ಕೂಲ್ ನ ಪ್ರಯತ್ನ ಮಾಡ್ತಿರೋದು ಅವರು. 7 ಜನ ಸಂಸದರಿದ್ದಾರೆ, ಎಲ್ಲ ಕಾಣೆಯಾಗಿದ್ದಾರೆ. ದಯವಿಟ್ಟು ಹುಡುಕೊಡಿ, ನಮ್ಮ ಕರ್ನಾಟಕಕ್ಕೆ ಅವರಿಂದ ಕೈಯಲ್ಲಾಗಲ್ಲ. ಸರ್, ಫಾರ್ಮರ್ಸ್ ಡಬಲ್ ಮಾಡ್ತೀನಿ ಅಂತ ಹೇಳಿದ್ರು ಮೋದಿ ಅವರು, ಅದು ಮಾಡಿಲ್ಲ. ಮತ್ತೆ ಬ್ಲಾಕ್ ಮನಿ ಸತ್ತಂತೆ ಮೊಳಗಿರುವ ವಿಪಕ್ಷ ದಯಮಾಡಿ ನಿದ್ರೆಯಿಂದ ಎದ್ದು ಬಂದು ನಿಮ್ಮ ಕರ್ತವ್ಯಗಳನ್ನ ನಿಭಾಯಿಸಿ. ಇದು ಈ ವಾರದ ಜನಮನ. ಮುಂದಿನ ವಾರ ಮತ್ತೊಂದು ವಿಷಯದೊಂದಿಗೆ ನಿಮ್ಮ ಮುಂದೆ ಹಾಜರಿರ್ತೀನಿ. ನ್ಯೂಸ್ 18 ಕನ್ನಡ ನೋಡ್ತಾ ಇರಿ. ಭಾರತ್ ಮಾತಾ ಕಿ ಭಾರತ್ ಮಾತಾ ಕಿ ಕಾಂಗ್ರೆಸ್ ಪಾರ್ಟಿಗೆ ಜೈ ಜವಾನ್ ಜೈ ಕಿಸಾನ್. ಭಾರತ್ ಮಾತಾ ಕಿ ಜೈ. ಭಾರತ್ ಮಾತಾ ಕಿ ಕಾಂಗ್ರೆಸ್ ಜೈ ಜವಾನ್ ಜೈ ಕಿಸಾನ್. ಜೈ ಜವಾನ್ ಜೈ ಕಿಸಾನ್.